ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಮ್ಮಲ್ಲಿ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವು ಈ ಒಂದು 5ನೇ ವಾಲ್ಯೂಮ್ನಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಚಾಪ್ಟರ್ ಅದನ್ನು ನಾವು ಓದೋಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಚಾಪ್ಟರ್ ನಂಬರ್ 11 ಅದರ ಪವಿತ್ರಾತ್ಮ ಬಗ್ಗೆ ಇರುವಂಥ ಅನೇಕ ಒಂದು ಕರ್ತುಗಳನ್ನ ಕಾರ್ಯಗಳನ್ನ ನಾವು ಓದೋದಕ್ಕೆ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ಕಳೆದ ಸತಿ ನೋಡ್ಬೇಕಾದ್ರೆ ಯಾವ ರೀತಿ ಪವಿತ್ರಾತ್ಮನ ಮುಖಾಂತರ ಸಭೆಯಲ್ಲಿ ಸಭಾಧ್ಯಕ್ಷರ ನೇಮಿಸಿದ್ರು ಅಂತ നമ്മൾ ನೋಡಿದ್ರಿ. ಸೊ ಅದೇ ರೀತಿ ಇನ್ನ ಒಂದು ಅನೇಕ ಕಾರ್ಯಗಳು ನೋಡಿದ್ರಿ. ಯಾವ ರೀತಿ ಮುಂದೆ ಬರುವಂಥ ವಿಚಾರಗಳನ್ನ ದೇವರು ಅಪೋಸ್ಟಲ್ ಪೌಲ್ ಬಗ್ಗೆ ಪವಿತ್ರಾತ್ಮನ ಮುಖಾಂತರ ಯಾವ ಥರ ತಿಳಿಸಿದ್ರು ಅಂತ ನೋಡಿದ್ರಿ. ಸೊ ಇವೆಲ್ಲ ಒಂದು ಇನ್ಸಿಡೆಂಟಲ್ಲಿ ನಾವು ಏನಪ್ಪ ನೋಡಿದ್ರಿ ಅಂತಂದ್ರೆ, ಪವಿತ್ರಾತ್ಮ ಅಂದ್ಬಿಟ್ಟು ಒಂದು ವ್ಯಕ್ತಿ ಅಲ್ಲ, ಯಾವುದೋ ಒಂದು ವ್ಯಕ್ತಿ ಥರ ಬಂದು ಮಾತಾಡ್ತಾರೆ ಅಂತಂತಲ್ಲ. ದೇವರು ಒಂದು ಸಹೋದರ ಸಹೋದರಿಗಳಿರಂಥ ಪವಿತ್ರಾತ್ಮನ ಮುಖಾಂತರ ದೇವರು ಮುಂದೆ ಆಗುವಂಥ ಅನೇಕ ಒಂದು ಸನ್ನಿವೇಶಗಳನ್ನ ಏನು ಮಾಡ್ತಾರೆ ಅಂದರೆ, ತನ್ನ ಸಹೋದರ ಸಹೋದರಿಗಳಿಗೆ ದೇವ್ರ ಮಕ್ಕಳಿಗೆ ಎಚ್ಚರಿಕೆಯಾಗಿ ಏನು ಮಾಡ್ತಾರೆ, ಅವ್ರಿಗೆ ತಿಳಿಸೋದನ್ನ ನಾವು ಏನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ಸೊ ಈ ವಾರ ನಾವು ಅದನ್ನಂಗೆ ಕಂಟಿನ್ಯೂ ಮಾಡೋಣ. ಇಂಗ್ಲೀಷ್ ಪೇಜ್ ನಂಬರ್ 279, ಕನ್ನಡದಲ್ಲಿ ಪೇಜ್ ನಂಬರ್ 172 ಅದನ್ನು ನಾವು ಓದೋಣ. ಯಾರೋ ಸಹೋದರ ಸಹೋದರಿಗಳು ವಾಲ್ಯೂಮ್ಸ್ ಎಲ್ಲ ಓದಂಗಿದ್ರೆ ಕೈಗಳೆತ್ತರೆ ಅವಾಗೆಲ್ಲ ಅವಕಾಶ ಕೊಡೋಕೆ ಅನುಕೂಲ ಆಗ್ಬೋದು. ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡವೆ ಎಂದು ಪವಿತ್ರಾತ್ಮನು ಎಲ್ಲಾ ಪಟ್ಟಣಗಳಲ್ಲಿ ಓಕೆ 173 ಪೇಜ್ ನಂಬರ್. ಪವಿತ್ರಾತ್ಮನು ಒಬ್ಬ ಬೋಧಕನಾಗಿದ್ದಾನೆ. ದ ಹೋಲಿ ಸ್ಪಿರಿಟ್ ಅ ಟೀಚರ್. ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. 1 ಕೊರಿಂಥ 2:10 ಮತ್ತು 13ನೇ ವಚನಗಳು. ನಾವೀಗಾಗಲೇ ಸಲಹೆ ನೀಡಿರುವಂತೆ ಈ ವಾಕ್ಯ ಭಾಗವು ದೇವರ ಪವಿತ್ರಾತ್ಮನು ಅಥವಾ ದೇವರ ಮನಸ್ಸು ಆತನ ಮಕ್ಕಳಿಂದ ಅಂಗೀಕರಿಸಲ್ಪಟ್ಟಾಗ ಅವರ ಮನಸ್ಸುಗಳನ್ನು ಆತನ ಯೋಜನೆಗಳಿಗೆ ಹೊಂದಿಸುತ್ತವೆ ಮತ್ತು ಅದರ ನೆರವೇರಿಕೆಗೆ ಸಿದ್ಧಪಡಿಸುತ್ತವೆ. ದೇವರಿಂದ ಆತನ ಸತ್ಯವಾಕ್ಯಗಳ ಮೂಲಕ ಪೂರ್ಣ ಸಾಮರಸ್ಯಕ್ಕೆ ಬರುವುದರಿಂದ ಮಾತ್ರವೇ ಮತ್ತು ಆತ್ಮನ ಮೂಲಕ ಅಥವಾ ಮಾತಿನ ಸತ್ಯವಾದ ಅರ್ಥದ ಮೂಲಕ ನಾವು ದೇವರ ಅಗಾಧವಾದ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇಲ್ಲಿ ಅಪೊಸ್ತಲನು ದೇವರ ಅಥವಾ ದೇವರಿಂದ ಬಂದ ಆತ್ಮನನ್ನು ನಮ್ಮಲ್ಲಿ ಕಾರ್ಯವೆಸಗುತ್ತಿರುವ ಈ ಲೋಕದ ಆತ್ಮನಿಂದ ಪ್ರತ್ಯೇಕಿಸುವುದನ್ನು ಗಮನಿಸಬಹುದು. ಈ ಲೋಕದ ಆತ್ಮನು ಸಾಮಾನ್ಯ ಮನುಷ್ಯರಲ್ಲಿದ್ದುಕೊಂಡು ಅವರನ್ನು ನಿರ್ದೇಶಿಸುತ್ತಿರುತ್ತದೆ. ಈ ಲೋಕದ ಆತ್ಮನು ಒಬ್ಬ ವ್ಯಕ್ತಿಯಲ್ಲ ಎಂಬುದು ಎಷ್ಟೋ ಸ್ಪಷ್ಟವಾಗಿದೆ. ಆದರೆ ಅದು ಈ ಲೋಕದ ಮನಸ್ಸು ಅಥವಾ ಪ್ರವೃತ್ತಿ ಅಥವಾ ಪ್ರಭಾವವಾಗಿದೆ. ಅದರಂತೆ ದೇವಜನರಲ್ಲಿರುವ ಪವಿತ್ರಾತ್ಮನೂ ಸಹ ಒಬ್ಬ ವ್ಯಕ್ತಿಯಾಗಿರದೆ ಅವರಲ್ಲಿರುವ ದೇವರ ಪವಿತ್ರವಾದ ಮನಸ್ಸು ಅಥವಾ ಪ್ರಭಾವ ಅಥವಾ ದೇವ ಪ್ರವೃತ್ತಿಯಾಗಿದೆ. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ನೋಡ್ಬೇಕಾದ್ರೆ ಇಲ್ಲಿ ಈ ವಾಕ್ಯದಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಪವಿತ್ರಾತ್ಮ ನಿಮಗೆ ದೇವರ ಅಗಾಧವಾದಂಥ ವಿಚಾರಗಳನ್ನ ನಿಮಗೆ ತಿಳಿಸ್ತದೆ ಅಂತ ಹೇಳ್ತಾರೆ. ಅದರ ಏನದು ಅಗಾಧವಾಗಿರೋಂಥ ವಿಚಾರಗಳು ತಿಳಿಸ್ತದೆ ಏನು ಅಲ್ವರ, ಅದನ್ನ ವಾಕ್ಯ ಓದೋಣ. 1 ಕೊರಿಂಥಿಯನ್ಸ್ 2nd ಚಾಪ್ಟರ್, 1 ಕೊರಿಂಥಿಯನ್ಸ್ 2nd ಚಾಪ್ಟರ್ ವರ್ಸ್ 10. 1 ಕೊರಿಂಥಿಯನ್ಸ್ 2nd ಚಾಪ್ಟರ್ ವರ್ಸ್ 10. ಓದ್ಲಾ ಬ್ರದರ್? ಓದಿ ಶೋಭಾ ಸರ್, ವೆರಿ ಗುಡ್. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ನೋಡ್ರ, ದೇವರ ಅಗಾಧವಂತ ವಿಚಾರಗಳನ್ನ ಕೂಡ ಪರಿಶೋಧಿಸುವಂತವರಾಗಿದ್ದಾರೆ ಅಂತ ನೋಡ್ತಿರೋದ್ರ. ಸೊ ದೇವರು ತನ್ನ ಪವಿತ್ರಾತ್ಮನ ಮುಖಾಂತರ ದೇವರ ಅಗಾಧವಾಗಿರೋ ವಿಚಾರ, ಡೀಪ್ ಥಿಂಗ್ಸ್ ಆಫ್ ಗಾಡ್ ಏನ್ ಮಾಡ್ತಾರೆ, ರಿವೀಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನಿದು ಡೀಪ್ ಥಿಂಗ್ಸ್ ಆಫ್ ಗಾಡ್ ಅದರ? ಸೊ ಕೆಲವು ಜನದ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಏನ್ರಿ ಈ ಸತ್ಯ ತಿಳಿದಿರೋಂಥ ಒಂದು ಕ್ರೈಸ್ತರಲ್ಲಿ ಇರೋಂಥ ಅಭಿಪ್ರಾಯದಿಂದ ಪವಿತ್ರಾತ್ಮ ಒಂದು ವ್ಯಕ್ತಿ, ಆ ವ್ಯಕ್ತಿ ಬಂದು ಏನ್ ಮಾಡ್ತಾರೆ, ನಮ್ಗೆ ಆಳವಾಗಿರೋಂಥ ವಿಚಾರಗಳನ್ನ ತಿಳಿಸ್ತಾರೆ ಅಂತಂದ್ಬಿಟ್ಟು. ಆದರೆ ನಾವು ಇದುವರೆಗೂ ಅನೇಕ ಕ್ರೈಸ್ತವರುಗಳಲ್ಲಿ ನಾವು ಸಂಭಾಷಣೆ ಮಾಡ್ಬೇಕಾರಾಗ್ಲಿ, ಅವತ್ತೆ ಅವ್ರ ನಡವಳಿಕೆ ನೋಡ್ಬೇಕಾದ್ರೆ ದೇವ್ರ ಯೋಜನೆ ಅವ್ರಿಗೆ ಏನೋ ಗೊತ್ತಿಲ್ಲದಿರೋದ್ರ ಮುಖಾಂತರ ನಾವು ಏನಪ್ಪ ತಿಳ್ಕೊಬೋದು ಅಂತಂದ್ರೆ, ಯಾವುದೇ ರೀತಿ ಪವಿತ್ರಾತ್ಮನ ವ್ಯಕ್ತಿ ಅವ್ರಿಗೆ ಬಂದು ದೇವರಲ್ಲಿರೋಂಥ ಆಳವಾಗಿರೋಂಥ ವಿಚಾರ ಯಾವತ್ತೂ ಏನು ಮಾಡೋಕೆ ಹೋಗಿಲ್ಲ, ತಿಳ್ಸೋಕ್ಕೆ ಹೋಗಿಲ್ಲ ಅಂತ ನಮ್ಗೆ ಬಹು ಸ್ಪಷ್ಟವಾಗಿ ಕ್ಲೀನಾಗಿ ಏನಾಗ್ತದೆ, ನಮಗೆ ಗೊತ್ತಾಗ್ತದೆ ಅದರ.
ಅದರಿಂದ ದೇವರು ಆಳವಾಗಿರೋಂಥ ವಿಚಾರ ಏನು ಅಂದರೆ ಏನೇನೋ ಬೇರೆ ಬೇರೆ ಕಲ್ಪನಾ ಕಥೆಗಳಲ್ಲ ರೀ ಅವರ ದೇವರ ಹಿಡಿತದಲ್ಲಿರುವಂಥ ಸೀಕ್ರೆಟ್ ಆಗಿರೋಂಥ ಥಿಂಗ್ಸ್ ಅದರ ಏನದು ಅದರ ಒಂದು ವಾಕ್ಯ ಓದೋಣ. ಪ್ರಕಟಣೆ 5ನೇ ಅಧ್ಯಾಯ 1-4 ನಿಧಾನವಾಗಿ ಓದ್ಕೊಂಡ್ಬರ್ರಿ ನೋಡೋಣ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಓಕೆ, ಇದಲ್ಲದೆ ಸಾಕು ಅಷ್ಟೇ, ಥ್ಯಾಂಕ್ ಯು. ಇನ್ನು ಮುಂದಕ್ಕೆ ನೋಡ್ಕೊಳೋಣ ಅಂದರೆ ನೋಡ್ಬೇಕಾದ್ರೆ ಅಲ್ಲಿ ಪರಲೋಕದಲ್ಲಿ ಸಿಂಹಾಸನ ಮೇಲೆ ಒಬ್ರು ಕೂತಿದ್ರು ಅಂತ ನೋಡ್ತೀರಿ. ಇದ್ಯಾರಪ್ಪನೇ? ತಂದೆಯ ದೇವರು, ಇಡೀ ಬ್ರಹ್ಮಾಂಡವನ್ನು ಆಳ್ವಿಕೆ ಮಾಡ್ತಕ್ಕಂಥ ಒಂದು ತಂದೆಯ ದೇವರು. ಇಡೀ ಒಂದು ಅಡ್ಮಿನಿಸ್ಟ್ರೇಷನ್ ಏನಾಗಿದೆ ಅಂತಂದ್ರೆ ಅವ್ರ ಕೈಲಿ ಸಿಂಹಾಸನ ಕೂತವ್ರೆ. ದೇವ್ರ ಪರಲೋಕದಲ್ಲಿ ನಿಟ್ಟಲಾಗಿ ಸಿಂಹಾಸನ ಕೂತವ್ರೆ ಅಂತಲ್ಲ ರೀ. ಸೀಟ್ ಆಫ್ ಅಥಾರಿಟಿ, ಸೀಟ್ ಆಫ್ ಪವರ್, ಅದರ ಸೀಟ್ ಆಫ್ ಅಡ್ಮಿನಿಸ್ಟ್ರೇಷನ್, ಎಂಟೈರ್ ಸಿಸ್ಟಮ್ ಅವ್ರ ಕೆಳಗೆ ಏನಾಗಿದೆ ಇದೆ, ಅವ್ರ ಕಂಟ್ರೋಲ್ ಇದೆ ಅಂತ ಅದರ ಅವರ ಒಂದು ಬಲಗೈಯಲ್ಲಿ ಲೆಫ್ಟ್ ಹ್ಯಾಂಡ್ ಅಂತ ಕೊಟ್ಟಿಲ್ಲ, ರೈಟ್ ಹ್ಯಾಂಡ್ ಅಂತ ಕೊಟ್ಟಾರೆ. ಯಾಕಪ್ಪ ರೈಟ್ ಹ್ಯಾಂಡ್ ಅಂದರೆ ಅವ್ರ ಚೀಫ್ ಫೇವರ್, ಅದರ ಅವ್ರ ಹಿಡಿತದಲ್ಲಿ, ಅವ್ರ ಕಂಟ್ರೋಲಲ್ಲಿ, ಅವ್ರ ಅದ್ಬಸ್ತಲ್ಲಿ ಒಂದು ಸುರುಳಿ ಇದೆ ಅಂತಾರೆ. ಈ ಸುರುಳಿ ಹೆಂಗಪ್ಪ ಬರೆಯಲ್ಪಟ್ಟಿದೆ ಅಂತಂದ್ರೆ ಹೊರಗಡೆ ಮತ್ತೆ ಒಳಗಡೆ, ಅದರ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತ ಹೇಳ್ತಾರೆ. ಇದೇನು ದೇವ್ರ ಕೈಲಿರೋಂಥ ಸುರುಳಿ ಅಂತಂದ್ರೆ ಇದು ಸತ್ಯವೇದ. ಸತ್ಯವೇದ ಏನಾಗಿದೆ ಅಂತಂದ್ರೆ ಇದು ಕಂಪ್ಲೀಟಾಗಿ ದೇವ್ರ ಕೈಲಿ ಏನಾಗಿದೆ ಹಿಡಿತಲ್ಲ, ಅವ್ರ ಮುಷ್ಟಿಯಲ್ಲಿರೋದು, ಅವ್ರ ಹಿಡಿತಲ್ಲಿರೋದು ಅಲ್ಲರ. ಇದೇನಾಗಿದೆ ಅಂತಂದ್ರೆ ಹೊರಗಡೆ ಕೂಡ ಬರೆಯಲ್ಪಟ್ಟಿದೆ, ಒಳಗಡೆ ಕೂಡ ಬರೆಯಲ್ಪಟ್ಟಿದೆ ಅಂತಂದ್ರೆ ಏನ್ರಿ, ಒಂದು ಪೇಪರ್, ಒಂದು ಸ್ಕ್ರಾಲ್, ಒಂದು ಪೇಪರ್ ಏನಿದೆಯೋ ಇದು ಹೊರಗಡೆ ಪ್ರಿಂಟ್ ಮಾಡಿರೋದು ಯಾರು ಬೇಕಾದ್ರೆ ಹಂಗೆ ಓದ್ಬೋದ್ರಿ. ಅದರ ಇವಾಗ ಎನ್ವೆಲಪ್ಪಲ್ಲಿ ಅವ್ನು ಅಡ್ರೆಸ್ ಬರ್ದಿರ್ತಾರೆ, ಅದರ ಅದನ್ನ ಯಾರು ಬೇಕಾದ್ರೆ ಮಾಡ್ಬೋದು, ಓದ್ಬೋದು. ಅದು ಎನ್ವೆಲಪ್ ಒಳಗಡೆ ಲೆಟ್ರಲ್ಲಿ ಏನು ಬಂದಿದ್ದಾರೆ ಅಂತಂದ್ಬಿಟ್ಟು ಅದನ್ನ ಓದಬೇಕು ಅಂದ್ರೆ ಏನು ಮಾಡಬೇಕು, ಎನ್ವೆಲಪ್ನ ಹರಿದು ತೆಗೆದು ನೋಡಬೇಕು. ಅದರ ಇದನ್ನ ತೆಗೆದಿಕ್ಕೆ ಆಗ್ತದಾ ಅಂತಂದ್ರೆ ಇಲ್ಲ ರೀ, ಅದು ಸೀಲ್ ಆಗಿದೆ. ಇದೇ ಥರ ಏನ್ರಿ, ಬೈಬಲ್ ಇಸ್ ಎ ಸೀಲ್ಡ್ ಬುಕ್. ಬೈಬಲ್ ಮುದ್ರೆ ಹಾಕಲ್ಪಟ್ಟಂತ ಪುಸ್ತಕ ಥರ ಇದೆ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸರಿ, ಇವಾಗ ಇದನ್ನ ಹೆಂಗೆ ಅರ್ಥ ಮಾಡ್ಕೊಳೋದು, ಈ ಬೈಬಲ್ನ ಆಳವಾಗಿದ್ದ ವಿಚಾರ ಹೆಂಗೆ ಅರ್ಥ ಮಾಡ್ಕೊಳೋದು ಅಂತಂದ್ರೆ ಮುಂದಕ್ಕೆ ಹೇಳ್ತಾರೆ ನೋಡಿದ್ದೀನಿ. ಅಲ್ಲಿ ಮುಂದಕ್ಕೆ ಓದಿ ಇಷ್ಟ, ಕಂಟಿನ್ಯೂ ಮಾಡಿ ಇಷ್ಟ, ಹಂಗೆ ನೆಕ್ಸ್ಟ್ ಏನಾಯ್ತು ಅಂತ ಹೇಳ್ತಾರಲ್ಲಿ. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ನೋಡ್ರ, 7 ಮುದ್ರೆಗಳಿಂದ ಮುದ್ರೆ ಹಾಕಲ್ಪಟ್ಟಿದೆ ಅಂತಂದ್ರೆ 7 ಅಂದ್ರೆ ಬೈಬಲ್ ಅಲ್ಲಿ ಅರ್ಥ ಏನೋ? ಪರಿಪೂರ್ಣ, ಅದರ ಸಂಪೂರ್ಣ, ಪರಿಪೂರ್ಣ, ಕಂಪ್ಲೀಟ್. ಬೈಬಲ್ ಕಂಪ್ಲೀಟ್ ಆಗಿ ಮುದ್ರೆ ಹಾಕಲ್ಪಟ್ಟಿದೆ ಅದರ. ಸೊ ಅದನ್ನ ಯಾರೋ ತೆಗೆದಿಕ್ಕೆ ಸಾಧ್ಯ ಇಲ್ಲ. ಅದನ್ನ ತೆಗೆದಿಕ್ಕೆ ಯಾರು ಯೋಗ್ಯನು ಅಂತ ಏನ್ ಮಾಡ್ತಾರೆ, ಅಲ್ಲಿ ಒಂದು ಕೂಗ್ ಬರ್ತದೆ ಅಲ್ವರ. ಅದಕ್ಕೆ ಏನು ಉತ್ತರ ಬರ್ತದೆ ಅಂದ್ರೆ ಯಾರು ಯೋಗ್ಯನಲ್ಲ ಅಂತ ಕೂಗ್ ಬಂದಿದ ತಕ್ಷಣ ಯೋಹನ ಅಳಕ್ಕೆ ಶುರು ಮಾಡ್ತಾರೆ, ಕಣ್ಣೀರು ಇಡೋಕ್ಕೆ ಶುರು ಮಾಡ್ತಾರೆ. ಯಾವಾಗ ಯೋಹನ ಕಣ್ಣೀರು ಇಡ್ತಾರೋ ಒಬ್ಬ ಹಿರಿಯರು ಬಂದೇನು ಹೇಳ್ತಾರೆ, ಅಳಬೇಡ ನೀನು, ಏನ್ರಿ ಯೂದಾ ಗೋತ್ರದ ಸಿಂಹವು, ದಾವೀದನ ಏನ್ರಿ ಒಂದು ಅಂಕುರದ, ಓದ್ರಿ ಅಂತೀನಿ, ರೆವಲ್ಯೂಷನ್ 5th ಚಾಪ್ಟರ್ ಓದಿಂತೀನಿ. 5th ಚಾಪ್ಟರ್ ಅಲ್ಲಿ 5th ವರ್ಸ್. ಒಬ್ಬನು ನನಗೆ ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ನೋಡ್ರಾ ಏನ್ರಿ, ಅವನು ಆ 7 ಮುದ್ರೆಗಳೇನ್ ಮಾಡ್ತಾನೆ, ಬಿಚ್ಚುವನು ಅಲ್ಲರ. ಸೊ ದಾವೀದನ ಎಂದ್ರೆ ಕುಲದ ಹುಟ್ಟಿ ಅಂತ ಯೂದ ಒಂದು ಸಿಂಹ ಅದರ. ಯಾರಪ್ಪ ಇದು ಅಂದ್ರೆ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತು. ಅವ್ರೇನ್ ಮಾಡಿದ್ದಾರೆ, ಜಯ ಹೊಂದಿದರಂತೆ. ಹಂಗಂದ್ರೆ ಯೇಸು ಕ್ರಿಸ್ತು ಈ ಒಂದು ಮುದ್ರೆನ ಹೊಡೆಯೋದಕ್ಕೆ ಯೋಗ್ಯವಾಗಿದ್ದಾರೆ ನೋಡಿದ್ದೀರಿ. ಹಂಗಾರೆ ಇದಕ್ಕಿಂತ ಮುಂಚೆ ಯಾರು ಮುದ್ರೆ ಹೊಡೆದೇ ಆಳವಾಗಿರೋ ವಿಚಾರ ತಿಳ್ಕೊಳಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಕ್ರಿಸ್ತನ ಮರಣದ ಮುಖಾಂತರನೇ ಕ್ರಿಸ್ತನು ಯಾವಾಗ ಜಯ ಹೊಂದಿದ್ದ, ಯಾವಾಗ ದೇವರಿಗೆ ಯೋಗ್ಯವಾಗಿದ್ದೀನಿ ಅಂತ ಪ್ರೂವ್ ಮಾಡಿದ್ದ, ಯಾವಾಗ? ಯೇಸು ಕ್ರಿಸ್ತು ಶಿಲ್ಬೆ ಸಾಯೋದಕ್ಕಿಂತ ಮುಂಚೆನೆ ದೇವರಿಗೆ ತಾವು ಯೋಗ್ಯರಿದ್ದೀರಿ ಅಂತ ನೋಡ್ಸ್ಬಿಟ್ರಾ? ಯಾವಾಗ ನೋಡ್ಸಿದ್ದ? ಶಿಲ್ಬೆ ಮರಣದ ನಂತರ ಅಲ್ವರ. ನೋಡಿದ್ದೀನಿ ಹೀಬ್ರೂಸ್ 1st ಚಾಪ್ಟರ್, ಹೀಬ್ರೂಸ್ 1st ಚಾಪ್ಟರ್ ವರ್ಸ್ 3. ಇಬ್ರಿಯರು 1ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ.
ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ನೋಡಪ್ಪ ಏನ್ ಮಾಡೈತೆ ಯೇಸು ಕ್ರಿಸ್ತನಲ್ಲಿ ಇಲ್ಲಿ ಬಂದ್ಬಿಟ್ಟು ಪಾಪ ಏನ್ರಿ ನಿವೃತ್ತಿ ಮಾಡಿದ್ಮೇಲೆ ದೇವರ ಬಲಗಡೆಯಲ್ಲಿ ಹೋಗಿ ಏನ್ ಮಾಡೋರು ಅವ್ರು ಕೂತ್ಕೊಂಡು ಹಂಗಾರೆ ಅಲ್ಲಿ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಜಯವಂತರು. ಮರಣದ ಅಧಿಕಾರಿನ ಹೆಂಗ್ ಜಯಿಸಿದ್ ಯೇಸು ಕ್ರಿಸ್ತ? ಬೈಬಲ್ ಹೆಂಗ್ ಕೊಟ್ಟಿದೆ? ಮರಣದ ಅಧಿಕಾರಿನ ಹೆಂಗ್ ಜಯಿಸಿದ್ರು? ಮರಣದಿಂದಲೇ ಅಲ್ವರ. ಓದಿರ್ತೀನಿ Hebrews 2:14. Hebrews 2:14 ನೋಡ್ರಿ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಯೇಸು ಕ್ರಿಸ್ತ ಏನಪ್ಪ ಅಂತ ಮಾಡೋದಂತಂದ್ರೆ ರಕ್ತ ಮಾಂಸಧಾರಿಯಾದರು. ಯಾಕಂದ್ರೆ ಮರಣದ ಅಧಿಕಾರಿಯನ್ನು ಜಯಿಸ್ಬೇಕಂದ್ರೆ ಮರಣದ ಮುಖಾಂತರ ಏನ್ ಮಾಡಿದ್ರು? ಯೇಸು ಕ್ರಿಸ್ತ ಜಯಿಸಿದ್ರು. ಅದರ ಹಂಗಾರೆ ಯೇಸು ಕ್ರಿಸ್ತ ಯೋಗ್ಯವಾಗಿದ್ದಾರೆ. ಸತ್ಯವೇದಂತ ಎಲ್ಲ ಆಳವಾಗಿರೋಂಥ ವಿಚಾರಗಳನ್ನ ದೇವರು ಇನ್ಫ್ಯಾಕ್ಟ್ ಕ್ರಿಸ್ತನ್ಗೂ ಕೂಡ ಏನ್ ಮಾಡಲ್ಲ, ತಿಳಿಸಿರ್ಲಿಲ್ಲ. ಇದನ್ನ ಶಿಲ್ಪೆ ಮರಣ ಅಂತ ಮಾಡೋದು ತಿಳಿಸ್ಕೊಟ್ರು. ಅದಕ್ಕೆ ಅವ್ರು ಹೇಳ್ತಾರೆ ಪ್ರಕಟ ಮತ್ತೆ 28:18 ಏನ್ ಹೇಳ್ತಾರೆ? ಹಂಗೆ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸರ್ವ ಅಧಿಕಾರ ಏನಾಗಿದೆ ನನಗೆ ಕೊಡಲ್ಪಟ್ಟಿರುತ್ತೆ. ಲೋಕದ ಕಟ್ಟೆ ಕಡೆಗೆ ಹೋಗಿ ಏನ್ ಮಾಡಿದ್ವಿ? ಸುವಾರ್ತೆನ ಸಾರಿ ಅಂತ ಹೇಳ್ತಂದ್ರೆ ಯೇಸು ಕ್ರಿಸ್ತು ಏನ್ರಿ ಸಂಪೂರ್ಣವಾದಂತ ಎಲ್ಲಾ ರಹಸ್ಯಗಳನ್ನ ಅವರು ತಿಳ್ಕೊಂಡ್ರು. ಅದರ ಹೇಳಿ ಜಯ ಹೊಂದಿದ ಮೇಲೆ ಈ ಎಲ್ಲಾ ರಹಸ್ಯಗಳನ್ನ ಏನ್ ಮಾಡ್ತೀನಿ ಅಂತ ಹೇಳಿದಾರೆ? ಸಭೆಗೆ ತಿಳಿಸ್ತೀನಿ ಅಂತ ಹೇಳಿದಾರೆ. ಎಲ್ಲಿ? ಪ್ರಕಟಣೆ 22ನೇ ಅಧ್ಯಾಯ. ಪ್ರಕಟಣೆ 22:10. ರೆವಲ್ಯೂಷನ್ 22:10 ನೋಡ್ರಿ. ಇದಲ್ಲದೆ ಅವನು ನನಗೆ, ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿವೆ. ನೋಡ್ರಾ ಏನ ಈ ಒಂದು ಮ್ಯಾಟ್ರ್ಗಳನ್ನ ಗುಪ್ತವಾಗಿ ಇಡಬೇಡಿ. ಇಂಗ್ಲೀಷ್ ಹೇಳ್ತಾರೆ ಸೀಲ್ ನಾಟ್ ದ ಪ್ರಾಫೆಸಿ ಆಫ್ ದಿಸ್ ಬುಕ್ ಅಂತ ಹೇಳ್ತಾರೆ. ಸೀಲ್ ಮುದ್ರೆ ಹಾಕ್ಬೇಡ್ರಿ, ಯಾಕಂದ್ರೆ ಇದನ್ನ ನೆರವೇರುವಂತ ಕಾಲ ಬಂದಿದೆ. ಇದನ್ನೆಲ್ಲ ಬಂದ್ಬಿಟ್ಟು ತನ್ನ ದಾಸರಿಗೆ ಕ್ರಿಸ್ತನ ಮಾಡಿದ್ರು ಪವಿತ್ರಾತ್ಮನ ಮುಖಾಂತರ ಮಾಡಿದ್ರು, ಗೋಚರಪಡಿಸಿದ್ರು. ಹೆಂಗೆ? ಅದರ ಜಾನ್ 16:13, ಯೋಹಾನ 16ನೇ ಅಧ್ಯಾಯ 13ನೇ ವಾಕ್ಯ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ನೋಡ್ರ ಆತನು ಸಕಲ ವಿಷಯದಲ್ಲಿ ಸತ್ಯಕ್ಕೆ ಏನ್ ಮಾಡ್ತಾನೆ? ಸೇರಿಸ್ತಾನೆ ಅಂತ ನೋಡ್ರಿ. ಪವಿತ್ರಾತ್ಮ ಬಂದವಾಗ ಸಭೆಗೆ ಪವಿತ್ರಾತ್ಮ ಕೊಟ್ಟಿದ್ರಾ? ಇಲ್ಲ ರೀ, ಕೊಟ್ಟಿದ್ದೆ ಪೆಂಟಿಕಾಸ್ಟಲ್ಲಿ. ಯಾವಾಗ ಕೊಟ್ರು? ಯೇಸು ಕ್ರಿಸ್ತ ನಂಬಿಕಸ್ಥರಾಗಿದ್ದಿದ್ಮೇಲೆ, ಪಾಪ ಅವ್ರ ಶುದ್ಧಿ ಎಲ್ಲ ಮಾಡಿದ್ಮೇಲೆ, ತಂದೆಯ ಬಲಗಡೆ ಕೂತ್ಕೊಂಡ ಅವಾಗ ದೇವ್ರು ಏನ್ ಮಾಡಿದ್ರು? ಪವಿತ್ರಾತ್ಮನ ಸಭೆ ಮೇಲೆ ಸುರಿಸಿದ್ರು. ಯಾವಾಗ ಪವಿತ್ರಾತ್ಮ ಸುರಿಸಿದ್ರು ಆ ಪವಿತ್ರಾತ್ಮನ ಮುಖಾಂತರ ಎಲ್ಲ ಸತ್ಯವೇದಂತ ಆಳವಾಗಿರೋಂಥ ವಿಚಾರಗಳನ್ನ ತಿಳ್ಕೊಳಕ್ಕೆ ದೇವ್ರ ಮಕ್ಳಿಗೆ ಏನ್ ಮಾಡಿದ್ರು? ಅನುಗ್ರಹ ಮಾಡಿದ್ರು. ಹೆಂಗ್ ತಿಳಿಸಿದ್ರು ಅಲ್ವರ? ಪವಿತ್ರಾತ್ಮನ ಮುಖಾಂತರ ದೇವ್ರ ಸತ್ಯವೇದಂತ ಆಳವಾಗಿ ವಿಚಾರ ತಿಳಿಸಲ್ಲ. ಹೆಂಗ್ ತಿಳಿಸ್ತಾರೆ? ಸುಮ್ಮನೆ ಕೂತ್ಕೊಂಡು ಮೊಣ್ಕಾಲು ಮರ್ಬಿಟ್ಟು ಜಪ ಮಾಡ್ತಾರೆ, ಆಟೋಮೆಟಿಕ್ ದೇವ್ರ ನಮ್ಮ ತಲೆ ಏನೋ ತುಂಬಿಡ್ತಾರ ಅಂತಂದ್ರೆ ಇಲ್ಲ ರೀ. ಹೆಂಗೆ ತಿಳಿಸ್ತಾರೆ ಅಂತಂದ್ರೆ ಅದನ್ನೇ ಇವಾಗ ನಮ್ಮ ಅಪೊಸ್ತಲ ಪೌಲ್ 1 Corinthians 10 ಚಾಪ್ಟರ್ 2nd ಚಾಪ್ಟರ್ ಏನ್ ಮಾಡೋದಲ್ಲಿ ಹೇಳೋದು ನೋಡಿ. ಏನ್ ಹೇಳ್ತಾರೆ ಓದ್ಕೊಂಬರೋಣ. ಎಲ್ಲಿ ಅಂತಂದ್ರೆ 1 Corinthians 2nd ಚಾಪ್ಟರ್ಲಿ 6th ವರ್ಸಿನ ಓದ್ಕೊಂಡ್ಬಂದಿರ್ತೀನಿ. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ, ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ನೋಡ್ರಾ ಏನ್ ಹೇಳ್ತಾರೆ ಇಲ್ಲಿ?
ನಾವು ಹೇಳ್ತೀರಪ್ಪ, ದೇವ್ರ ಜ್ಞಾನವನ್ನ ಏನು ಮಾಡ್ತೀವಿ ನಿಮಗೆ ಹೇಳ್ತೀರಿ ಅಂತ ಹೇಳ್ತಾರೆ. ಏನೋ ಜ್ಞಾನ ಇದು ಅಂದರೆ, ಲೋಕದಲ್ಲಿ ಇತ್ತಲ್ಲ ಜ್ಞಾನ, ಆ ಥರ ಅಲ್ವಾ ಅಂತ ಇದು. ದೇವರು ಕೊಟ್ಟಿರಂಥ ಜ್ಞಾನದಲ್ಲಿ ನಿಮ್ಗೆ ಹೇಳ್ತೀರಿ ಅಂತ ಹೇಳ್ತಾರೆ. ಸರಿ, ಇದು ದೇವ್ರ ಜ್ಞಾನ ಏನು ತಿಳಿಸ್ತದೆ ಅಲ್ವರ? ನೋಡಿ ಮುಂದಕ್ಕೆ ಹೇಳ್ತಾರೆ, ದೇವ್ರ ಜ್ಞಾನ ಏನು ತಿಳಿಸ್ತಾರಂತೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿ ಲೋಕ ಉತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನವೇ. ನೋಡ್ರಾ, ಏನಪ್ಪ ಜ್ಞಾನ ದೇವ್ರು ನಮ್ಗೆ ತಿಳಿಸ್ತಾರೆ ಅಂತಂದ್ರೆ, ಲೋಕ ಉತ್ಪತ್ತಿಯಿಂದನೇ ಒಂದು ಏನಿತ್ತ ರಹಸ್ಯ ಇತ್ತಂತೆ, ಒಂದು ಜ್ಞಾನ ಐತಂತೆ. ಈ ಜ್ಞಾನವನ್ನೇ, ಈ ರಹಸ್ಯವನ್ನೇ ದೇವ್ರು ಏನ್ ಮಾಡ್ತಾರೆ, ದೇವ್ರ ಮಕ್ಳಿಗೆ ತಿಳಿಸ್ತಾರಂತೆ. ಇವಾಗ ನೀವು ಹೇಳ್ರಿ, ನಾನು ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ದೇವರು ಲೋಕದ ಉತ್ಪತ್ತಿಯಿಂದನೇ, ಅದರ ದೇವರು ಭೂಲೋಕಕ್ಕೆ ಫೌಂಡೇಶನ್ ಹಾಕ್ರಲ್ಲ, ಅದಕ್ಕಿಂತ ಮುಂಚೆನೆ ದೇವರು ಮಾಡಿರೋಂಥ ಒಂದು ಜ್ಞಾನ ಏನು ಅಂದ್ರೆ, ದೇವ್ರು ಮಾಡಿರೋಂಥ ಒಂದು ಪ್ಲ್ಯಾನ್ ಏನು ಹೇಳ್ರಿ? ಏನು ಪ್ಲ್ಯಾನು? ಜಗದ ಉತ್ಪತ್ತಿಕ್ಕಿಂತ ಮುಂಚೆನೆ ದೇವರು ಒಂದು ಪ್ಲ್ಯಾನ್ ಮಾಡಿದರು, ಅದು ಅವ್ರ ಜ್ಞಾನ. ಅದು ಯಾವುದದು, ಏನದು? ಬ್ರದರ್, ಚಿಕ್ಕ ಹಿಂಡು ಅವ್ರ ಮೈಂಡ್ ಸೆಟ್ ಅಲ್ಲಿ ಮಡಿಕೊಂಡು ಇದನ್ನ ಮಾಡಿರ್ಬೋದು ಬ್ರದರ್. ವೆರಿ ಗುಡ್. ಒಂದು ಚಿಕ್ಕ ಹಿಂಡು, ಆಮೇಲೆ ಇನ್ನೊಂದೇನು? ಆ ಚಿಕ್ಕ ಹಿಂಡನ್ನ ಉಪಯೋಗಿಸ್ಕೊಂಡು ಏನು ಮಾಡಬೇಕು? ಅದೇ ಈ ಲೋಕಕ್ಕೆಲ್ಲ ರಕ್ಷಣೆ ಕೊಡಬೇಕು ಅಂತ ಪ್ಲಾನ್ ಮಾಡ್ರಿ ಅಲ್ವರ? ಈ ಲೋಕಕ್ಕೆಲ್ಲ ಏನು ಕೊಡಬೇಕು? ರಕ್ಷಣೆ ಕೊಡಬೇಕು ಅಲ್ವರ? ಹಂಗಾರೆ ದೇವ್ರ ಮೈಂಡಲ್ಲಿ ಇದ್ದಿದ್ದೇ ಏನಪ್ಪ? ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೆ ಒಂದು ವಿಸ್ಡಮ್, ಒಂದು ಜ್ಞಾನ ಅಂತಂದ್ರೆ ಏನಂದ್ರೆ, ಅದೇ ಆತನ ಪ್ಲಾನ್, ದ ಡಿವೈನ್ ಪ್ಲಾನ್ ಆಫ್ ದ ಏಜಸ್ ಅಲ್ವರ? ಪ್ರಕಟಣೆ 13ನೇ ಅಧ್ಯಾಯ 8ನೇ ವಾಕ್ಯ, ರೆವಲ್ಯೂಷನ್ 13:8. ಜಗದುತ್ಪತ್ತಿಗೆ ಮೊದಲು ಕೊಯ್ಯಲ್ಪಟ್ಟ ಕುರಿಯ ದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಏನ್ರಿ? ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೆ ಕುಯ್ಯಲ್ಪಟ್ಟಂತ ಕುರಿಯಾದಾತನು ಅಂತ ನೋಡಿ. ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ, ಏನೋ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೆ ದೇವ್ರು ತನ್ನ ಮೈಂಡಲ್ಲಿ ಏನು ಫಿಕ್ಸ್ ಮಾಡ್ಕೊಡೋ ಅಂದ್ರೆ, ನನ್ನ ಮಗನ ಏನು ಮಾಡೋಕೆ ಮುಂದೆ ನಾನು ಬಲಿಯಾಗಿ ಕೊಡಬೇಕು. ಯಾಕೆ ಬಲಿಯಾಗಿ ಕೊಡಬೇಕು? ಲೋಕದಲ್ಲಿ ಇನ್ನ ಮನುಷ್ಯನೇ ಸೃಷ್ಟಿ ಮಾಡಲ್ಪಟ್ಟಿಲ್ಲ, ಮನುಷ್ಯ ಪಾಪನೂ ಮಾಡಲ್ಲ, ಸೈತಾನ ಅಂತ ಅಂದ್ಬಿಟ್ಟು ಇಲ್ಲ. ಆದರೆ ದೇವರು ಆಲ್ರೆಡಿ ಏನು ಮಾಡ್ಬಿಟ್ಟಿದ್ನಲ್ಲ, ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರೋ ಅಂದ್ರೆ ಏನಪ್ಪ ಅರ್ಥ ಅಂತಂದರೆ, ದೇವರು ತನ್ನ ಮೈಂಡಲ್ಲಿ ಆಲ್ರೆಡಿ ಒಂದು ಪ್ಲ್ಯಾನ್ ಅಂತ ಏನು ಮಾಡವ್ರೆ, ಮಾಡಿಟ್ಕೊಳವ್ರೆ. ಈ ಪ್ಲ್ಯಾನ್, ಈ ಒಂದು ಇದೆಯಲ್ಲ, ಈ ಪ್ಲ್ಯಾನು, ಈ ಬುದ್ಧಿವಂತಿಕೆಯ ಪ್ಲ್ಯಾನು, ಇಂಟೆಲಿಜೆಂಟ್ ಪ್ಲ್ಯಾನು, ಇದನ್ನೇ ಏನು ಮಾಡಿರೋ ದೇವರು ತನ್ನ ಜ್ಞಾನದಲ್ಲಿರೋಂಥ ತನ್ನ ರಹಸ್ಯವನ್ನು ಯಾರಿಗೂ ಹೇಳಿಲ್ಲ ರೀ. ದೇವ್ರಿಗೆ ಯಾರು ಹೇಳಿದ್ರ? ದೇವ್ರು ಬಂದ್ಬಿಟ್ಟು ಏನ್ರಿ ಉದಯ ಸೂಚಕ ನಕ್ಷತ್ರಗಳನ್ನ ಕರೆದಿ ಈ ಭೂಮಿಗೆಲ್ಲ ಅಸ್ಥಿವಾರ ಹಾಕ್ಬೇಕಾದ್ರೆ ಎಲ್ಲ ದೇವದೂತರು ಏನು ಮಾಡುತ್ತೆ, ಹರ್ಷೋದನೆ ಅಂತ ಸಂತೋಷದಿಂದ ಉಲ್ಲಾಸಿಸ್ತಾ ಇದ್ರು ಅಂತ ಬೈಬಲ್ ವಾಕ್ಯ ಓದ್ತೀರಿ. ಅವಾಗ ಎಲ್ಲ ದೂತರನ್ನ ಕರೆದ್ಬಿಟ್ಟು ಉದಯ ಸೂಚಕ ನಕ್ಷತ್ರಗಳು ಇಬ್ಬರನ್ನೂ ಕರೆದ್ಬಿಟ್ಟು, ನೋಡಪ್ಪ ನಾ ಈ ಥರ ಯೋಜನೆ ಮಾಡ್ತಾ ಇದ್ದೀನಿ, ಒಬ್ಬ ಉದಯ ಸೂಚಕ ನಕ್ಷತ್ರ ನೋಡಪ್ಪ, ನೀನೇನಾಗ್ತೀಯ, ಕೆಟ್ಟವನಾಗ್ತೀಯ, ಇನ್ನೊಬ್ಬ ಒಳ್ಳೆಯನಾಗ್ತಾನೆ ಅಂತಬಿಟ್ಟೆಲ್ಲ ಹೇಳಿದ್ರೆ ಯೇಸು ಕ್ರಿಸ್ತು ಹೇಳೋದಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ದಟ್ ಈಸ್ ಹಿಡನ್ ಇನ್ ಈಸ್ ಮೈಂಡ್. ಅದು ಟಾಪ್ ಸೀಕ್ರೆಟ್ ಆಗಿ ಏನಾಗಿತ್ತು ಅಂದ್ರೆ, ಇದು ಅವ್ರ ಮೈಂಡಲ್ಲಿತ್ತು. ಇವಾಗ ಬನ್ನಿ 1ನೇ ಕೊರಿಂಥ 2ನೇ ಅಧ್ಯಾಯದಲ್ಲಿ ಮುಂದಕ್ಕೆ ಓದ್ರಿ ಅಂತೀನಿ. ಏನಾಯ್ತಂತೆ ಓದಿ ಇಷ್ಟ, ಯಾರು 7th ವರ್ಷನಾಗೆ ಮುಂದಕ್ಕೆ ಓದಿ ನೋಡೋಣ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನವೇ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ನೋಡ್ರ, ಈ ಒಂದು ಸೀಕ್ರೆಟ್ ಏನಪ್ಪ, ದೇವ್ರ ಯೋಜನೆ ಬಗ್ಗೆ ಅವ್ರಿಗೇನು ಗೊತ್ತಾಗ್ಬಿಟ್ಟಿದ್ದ ಅಂತಂದ್ರೆ, ಕ್ರಿಸ್ತನ್ನು ಕೂಡ ಸಾಯಿಸ್ತಾನೆ ಇರಲ್ವಂತ ಅಲ್ವರ? ಹಂಗಾರೆ ಅವರೆಲ್ಲ ಸಾಯಿಸ್ತಿದ್ದು ಏನಕ್ಕೆ? ಕ್ರಿಸ್ತನ ಏನಕ್ಕೆ ಸಾಯಿಸಿದ್ರು ಅಂದರೆ, ಅವ್ರಿಗೆ ದೇವ್ರ ಪ್ಲ್ಯಾನ್ ಏನಾಗಿಲ್ಲ, ಗೊತ್ತಿರಲಿಲ್ಲ. ದೇವ್ರ ಪ್ಲ್ಯಾನು ಈ ಥರ ಇದೆ,
ಅದರ ಏನ್ರಿ ಇಡೀ ಮನುಷ್ಯರು ಎಲ್ಲರನ್ನೂ ಆಶೀರ್ವಾದ ಮಾಡಬೇಕು ಅದೇ ಕ್ರಿಸ್ತನ ಮಸಿಯ ಅದರ ಅವ್ರ ಮುಖಾಂತರ ಎಲ್ಲ ನಮ್ಗೆ ಆಶೀರ್ವಾದ ಬರಬೇಕು ಅಂತಂದ್ಬಿಟ್ಟು ಹೇಳಿದ್ದ ಅಂತಂದ್ರೆ ಗೊತ್ತಾಗಿದ್ದ ಅಂತಂದ್ರೆ ಅವ್ರು ಈ ಥರ ಮಾಡಿರೋರಾ? ಖಂಡಿತವಾಗಿ ಏನು ಮಾಡ್ತಾರಲ್ಲ ಅಲ್ವರ. ಹಂಗಾರೆ ಇವೆಲ್ಲ ಸೀಕ್ರೆಟ್ ಆಗಿರೋಂಥ ವಿಚಾರ ಹೊಣಿತೀನಿ. ಇದು ಲೋಕ ಜನಗಳಿಗೆ ಏನು ಮಾಡಲಿಲ್ಲ ದೇವರು ತಿಳಿಸ್ಲಿಲ್ವಂತೆ. ಸರಿ, ಇವತ್ತು ನೆಕ್ಸ್ಟ್ ಮುಂದಕ್ಕೆ ಇನ್ನು ಯಾರಿಗೆ ತಿಳಿಸಿದ್ರು, ಹೇಗೆ ತಿಳಿಸಿದ್ರು, ಕಂಟಿನ್ಯೂ ಮಾಡಿ ಹಂಗೆ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನೋಡ್ರಾ ನಮಗಾದರೆ ನೋಡ್ರಿ ಅಂತೀನಿ, ದೇವ್ರ ಮಕ್ಳಿಗಾಗೆ ಅದೇನೋ ಆತನ ಯಾರು ಪ್ರೀತಿಸ್ತಾರೋ ಅವ್ರಿಗಾಗೆ ದೇವ್ರು ಏನಪ್ಪ ಪ್ಲಾನ್ ಮಾಡೋರೆ ಅಂತಂದ್ರೆ ಇದು ಯಾವ ಮನುಷ್ಯನ್ಗೆ ಏನಾಗಿಲ್ವಂತೆ, ಆಲೋಚನೆ ಕೂಡ ಬರ್ಲಿಲ್ವಂತೆ. ಕಣ್ಣಲ್ಲಿ ಕೂಡ ಯಾವತ್ತೂ ನೋಡ್ಲೇ ಇಲ್ವಂತೆ ಅವನು, ಕಿವಿಯಲ್ಲೂ ಯಾವತ್ತೂ ಏನ್ ಮಾಡ್ಲಿಲ್ವಂತೆ ಅವನು, ಕೇಳಲೇ ಇಲ್ವಂತೆ ಅಲ್ವರ. ಅಂದ್ರೆ ಇವೆಲ್ಲ ವಿಚಾರಗಳನ್ನ ದೇವ್ರು ನಮ್ಗೆ ಏನ್ ಮಾಡಿದ್ರು ಇವಾಗ ಲೋಕದವ್ರು ಯಾರಿಗೂ ಗೊತ್ತಿಲ್ಲ ರೀ, ನಮಗ್ ತಿಳಿಸೋರು ಅಂತ. ಹೆಂಗ್ ತಿಳಿಸೋರು ಇಷ್ಟಾರ ಮುಂದಕ್ಕೆ ಓದಿ ನೆಕ್ಸ್ಟ್ ಹೇಳ್ತಾರೆ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ತನ್ನ ಆತ್ಮದ ಮುಖಾಂತರ ನಮ್ಗೆ ಏನ್ ಮಾಡೋರಂತೆ, ಪ್ರಕಟಿಸಿದ್ದಾರೆ ಅಲ್ವರ. ಸರಿ, ಹೆಂಗ್ ಪ್ರಕಟಿಸಿದ್ರು? ದೇವರ ಆತ್ಮ ಮುಖಾಂತರ ನಮ್ಗೆ ದೇವರು ರಿವೀಲ್ ಮಾಡಿದ್ರು. ಹೆಂಗ್ ಪ್ರಕಟಿಸಿದ್ರು? ಇಲ್ಲಿಂದ ಪ್ರಕಟಿಸಿದ್ರು. ನಾವೆಲ್ಲ ನಿದ್ದೆ ಮಾಡ್ತಾ ಇರ್ಬೇಕಾರೆ ನಮ್ಗೆ ದೇವ್ರ ಒಂದು ಕನ್ಸಲ್ಲಿ ಒಂದು ಮಾತಾಡಿದ್ರಾ? ಹೇಳ್ರಿ, ನೀವೆಲ್ಲ ಏನ್ರಿ ನಿದ್ದೆ ಮಾಡ್ತಾ ಇರ್ಬೇಕಾರೆ ದೇವ್ರು ನಿಮ್ ಕನ್ಸಲ್ಲಿ ಒಂದು ಮಾತಾಡಿದ್ರಾ? ದೇವ್ರ ಯೋಜನೆನಾ ದೇವ್ರು ನಿಮ್ಗೆ ಹಂಗ್ ತಿಳಿಸಿದ್ರಾ? ಬೈಬಲ್ ಮುಖಾಂತರ ವಾಕ್ಯದ ಮುಖಾಂತರ ತಿಳಿಸಿದ್ರು. ಪರವಾಗಿಲ್ಲಪ್ಪ, ವೆರಿ ಗುಡ್. ಎಲ್ಲೈತೆ? ಅಲ್ಲೇ ಐತೆ ನೋಡಿ. ಎಲ್ಲೈತೆ? ಅದರಲ್ಲಿ 9ನೇ ವಾಕ್ಯ ಓದಿಂತೀನಿ. ಇನ್ನೊಂದ್ಸತಿ ಓದಿ, ದಿವ್ಯಷ್ಟು ಓದಿ ಇನ್ನೊಂದ್ಸತಿ 9ನೇ ವಾಕ್ಯ. ಆದರೆ ಬರೆದಿರುವ ಪ್ರಕಾರ ಏನ್ ಮಾಡ್ಕೊಂಡಿ? ದೇವರು ಬರೆದಿರುವ ಪ್ರಕಾರ ಎಲ್ಲವನ್ನೂ ದೇವ್ರು ಆಲ್ರೆಡಿ ಏನ್ ಮಾಡ್ಬಿಟ್ಟಾರೆ, ಬರ್ದಿಟ್ಬಿಟ್ಟವ್ರಿ. ಏನ್ ಬರ್ಸಿಟ್ಟವ್ರೆ ನೋಡಪ್ಪ, ನೀನ್ ಆಲೋಚನೆ ಕೂಡ ಬರ್ಲಿಲ್ಲ. ಈ ವಿಚಾರನ ಎಲ್ಲಿ ಬರ್ದಿಟ್ಟೀನಿ? ಸತ್ಯವೆಲ್ಲ ಬರ್ದಿಟ್ಟಿನಿ. ನಿಮ್ ಮನ್ಸಲ್ಲಿ ಯಾವತ್ತೂ ಇದು ಬರ್ಲಿಲ್ಲ. ಆದ್ರೆ ಇದನ್ನ ನಾನು ಎಲ್ಲಿ ಬರ್ದಿಟ್ಟಿದ್ದೀನಿ? ಸತ್ಯವೇದಲ್ಲಿ ಮಾಡಿದೀನಿ, ಬರ್ದಿಟ್ಟಿದ್ದೀನಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸರಿ, ಇವಾಗ ದೇವ್ರ ಯೋಜನೆಯಲ್ಲಿ ದೇವ್ರು ಏನ್ ಇಟ್ಟಿದ್ದಾರೆ ಹೇಳಿ? ದೇವ್ರ ಯೋಜನೆಯಲ್ಲಿ ಮನುಷ್ಯನಿಗೆ ಏನೆಲ್ಲ ಮಾಡಬೇಕು ಒಳ್ಳೇದು ಅಂತ ದೇವ್ರು ಏನ್ ಇಟ್ಟಿದ್ದಾರೆ? ಸ್ವಲ್ಪ ಎಕ್ಸಾಂಪಲ್ ಹೇಳಿ. ಯಾವ್ದಾರು ಇದೆಯಾ ಎಕ್ಸಾಂಪಲ್? ದೇವ್ರ ಮನುಷ್ಯನಿಗೆ ಏನ್ ಮಾಡ್ಬೇಕು ಅಂತ ಇಟ್ಟಿದ್ದಾರೆ? ಮೊದಲನೇ ಮನುಷ್ಯ ಯಾವ ರೀತಿಯಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ಇದನ್ನ ಅದೇ ರೀತಿಯಲ್ಲಿ ಮತ್ತೆ ಹಿಂತಿರುಗಿ ಹೋಗಿ ಮತ್ತೆ ದೇವರ ಹತ್ರ ಅನ್ಯೋನ್ಯತೆಯಲ್ಲಿ ಇರ್ಬೇಕಂತಾನೆ ದೇವ್ರ ಪ್ಲಾನ್ ಮಾಡಿದ್ರು. ವೆರಿ ಗುಡ್. ವಾಪಸ್ಸು ದೇವತ ಅನ್ಯೋನ್ಯತೆಯಲ್ಲಿ ಇರಬೇಕು ಅಂತ. ನೆಕ್ಸ್ಟ್ ಆಮೇಲೆ ಇನ್ಯಾವ ತರ ಇರಬೇಕು? ಮೊದಲು ಯಾವ ತರ ಇದ್ರು ಅದೇ ತರ ಬರ್ಬೇಕು ಅಂತ ಯಾವ ತರ ಎಕ್ಸಾಂಪಲ್ ಹೇಳಿ ಬ್ರದರ್. ಅದು ಚಿಕ್ಕ ಹೆಂಡನ್ನ ಮೊದಲು ಇದನ್ ಮಾಡ್ಕೊಂಡು ತಮ್ಮ ಮೂಲಕ ಈ ಲೋಕಕ್ಕೆ ರಕ್ಷಣೆ ಆಗ್ಬೇಕು ಅನ್ನೋ ಮೊದಲ ಯೋಜನೆ ಇದೆ. ಎರಡನೇದಾಗಿ ನಾವು ಆದ್ಮೇಲೆ ಮಹಾಸಮೂಹ, ಅದಾದ್ಮೇಲೆ ಪಿತೃಗಳು, ತದನಂತರ ಈ ಲೋಕದವ್ರನ್ನ ಇದನ್ ಮಾಡೋಂತ ಒಂದು ಯೋಜನೆ ಇದೆ. ವೆರಿ ಗುಡ್. ಪಿತೃಗಳು ಅಲ್ವರ, ಅವ್ರಿಗೆಲ್ಲ ರಕ್ಷಣೆ ಕೊಡಬೇಕು, ಅದನ್ನೆಲ್ಲ ಎಬ್ಬಿಸ್ಬೇಕು ಅಂತೇನೋ ಇದು ಯೋಜನೆ ಇದೆ. ಇದು ಯಾವ್ದಾರ ಮನುಷ್ಯ ಯೋಚನೆ ಮಾಡಿದ್ನ? ಸತ್ತೋಗಿರೋ ಪಿತೃಲ್ಲ ವಾಪಸ್ ಎದ್ಬತ್ತಾರೆ. ಅಬ್ರಾಮು, ಇಸಾಕು, ಯಾಕೋಬು, ದಾವಿದು, ದಾನಿಯಲ್ ಇವರೆಲ್ಲ ಭೂಮಿಗೆ ಎದ್ಬತ್ತಾರೆ ಅಂತ ಯಾರು ಯೋಚನೆ ಮಾಡಿದ್ರಾ? ಯಾರು ಯೋಚನೆ ಮಾಡಿದ್ರು? ಎಲ್ಲರೂ ಏನ್ ತಿಳ್ಕೊಂಡಿದ್ರು? ಇವರೆಲ್ಲ ಪರಲೋಕದಲ್ಲವರೇ, ಕ್ರಿಸ್ತನ ಪಕ್ಕದಲ್ಲವರೇ ಅಂತ ತಿಳ್ಕೊಂಡಿದ್ರು. ಸತ್ಯವೇದ ಏನ್ ಹೇಳ್ತಾರಪ್ಪ ಅಂದ್ರೆ ಇವರೆಲ್ಲ ಎದ್ದು ಭೂಮಿಗೆ ವಾಪಸ್ ಏನಾಗ್ತಾರೆ, ಜೀವಂತವಾಗಿ ಬರ್ತಾರಂತೆ ಅಲ್ವರ. ಆಮೇಲೆ ನೆಕ್ಸ್ಟ್ ಇನ್ನೇನ್ ಮಾಡಿದಾರೆ? ಇನ್ನೇನು ಯೋಚನೆ ಮಾಡಿದ್ದಾರೆ? ಆ ಪ್ಲಾನ್ ಅಲ್ಲಿ ಇನ್ನೇನಿದೆ? ಬ್ರದರ್, ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಜೂಬ್ಲಿ ಎಲ್ಲ ಮಾಡ್ತಿದ್ರಲ್ಲ ಬ್ರದರ್, ಅದೇ ತರ ಎಲ್ಲರೂ ಈಕ್ವಲ್. ವೆರಿ ಗುಡ್. ದೇವರ ರಾಜ್ಯದಲ್ಲಿ ಎಲ್ಲಾರ್ಗೂ ಸಮವಾದಂತ ಆಶೀರ್ವಾದಗಳು ಏನಾಗಿರ್ತಾರೆ. ಒಬ್ರು ಮೇಲು ಕೀಳು ಭೇದ ಭಾವ ಅಂತಂಬಿಟ್ಟಿರಲ್ಲ ರೀ. ಅದು ಇವತ್ತು ಏನು ಗೊತ್ತಾ ಏನ್ರಿ ಭೇದ ಭಾವ ಬರ್ತದೆ ಏನಕ್ಕಪ್ಪ ಅಂತಂದ್ರೆ ಈ ಮೇಲು ಕೀಳು ಅಂತ ಕಾನ್ಸೆಪ್ಟ್ ಇಂದಾನೆ ಏನಾಗ್ತಾರದು ಸ್ವಲ್ಪ ಅಲ್ಲಿ ಭೇದ ಭಾವಗಳು ಬರೋದಕ್ಕೆ ಶುರು ಆಗತ್ತೆ. ಅವಾಗ ಮನಸ್ತಾಪಗಳು ಬರ್ತದೆ, ಅವಾಗ ಈಗೋ ಅಂತ ಬರ್ತಾರೆ, ಅವಾಗ ಹೆಮ್ಮೆ ಅಂತ ಬರೋದು. ಇದು ದೇವರಾಜ್ಯದಲ್ಲಿ ಸಂಪೂರ್ಣವಾಗಿ ತೆಗೆದಾಕ್ತಾರೆ ನೋಡಿರ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೇನಿದೆ? ಒಬ್ಬೊಬ್ರು ಹೇಳ್ರಿ, ಒಬ್ರು ಹೇಳ್ತಾ ಇರ್ಬೇಕು, ಇನ್ನೊಬ್ರು ವೇಟ್ ಮಾಡ್ರಿ. ಹೇಳ್ರಿ ಮ್ಯಾಗಿಸ್ಟರ್. ಎಲ್ಲರೂ ದೇವರಾಜ್ಯನ ಸೇರ್ಬೇಕಂತ ದೇವ್ರ ಯೋಜನೆ, ಅದೇನ್ ದೊಡ್ಡ ಯೋಜನೆ. ಎಲ್ಲರೂ ದೇವರಾಜ್ಯ ಸೇರ್ಬೇಕು ಅಂತ. ಓಕೆ, ವೆರಿ ಗುಡ್. ಆಮೇಲೆ ಮೋಹನ್ ಬದರ್ ಹೇಳ್ರಿ.
ಬ್ರದರ್ ಯೋನ 3:16 ಹೇಳ್ತಾರ ಎಲ್ಲರೂ ನಿತ್ಯ ಜೀವನ ಪಡ್ಕೊಳ್ಬೇಕಂತ ದೇವರು ಮೊದಲೇ ಪ್ಲಾನ್ ಓಕೆ, ಮಾಡಿದ್ರಲ್ಲ. ಅದನ್ನೇ ಸಿಸ್ಟರ್ ಹೇಳ್ಬಿಟ್ರು. ವೆರಿ ಗುಡ್. ಓಕೆ, ಹೇಳ್ದಿರೋ ಪಾಯಿಂಟ್ ಹೇಳೋದಿದ್ರೆ ಹೇಳ್ರಿ, ಹೇಳಿದ್ನ ಹೇಳ್ಬಿಡ್ರಿ. ಓಕೆ, ನಾಕೆ ಆಡಿ ಹೇಳಿರೋದ್ರಿಂದ ಬೇರೆ ಪಾಯಿಂಟ್ಸ್ಗಳಿದ್ರೆ ಹೇಳ್ರಿ ಅಂತ ಅಷ್ಟು ಹೇಳಿ. ಚಿಕ್ಕ ಹಿಂಡಿಗೆ ಅಮರತ್ವ ಕೊಡಬೇಕು ಅಂತ. ಓಕೆ, ಗುಡ್. ಅದರ ಚಿಕ್ಕ ಹೆಂಡಿಗೆ ಅಮರತ್ವ, ಯಾರು ಊಹೆ ಮಾಡಿದಿರಂತ ಆತನಿಗಿರಂತ ಒಂದು ಸ್ವಭಾವನೆ ದೇವ್ರು ನಮ್ಗೆ ಏನು ಮಾಡ್ತೀನಿ ಅಂತ ಹೇಳಿದಾರೆ, ಕೊಡ್ತೀನಿ ಅಂತ ಹೇಳಿದಾರೆ. 1000 ವರ್ಷದಲ್ಲಿ ಜನಗಳಿಗೆ ಏನು ಮಾಡ್ತಾರೆ ಹೇಳ್ರಿ? ನೀತಿ ರಾಜ್ಯ ಇಡೀ ಲೋಕಕ್ಕೆ ದೇವ್ರ ಸತ್ಯ ತಿಳಿತದೆ. ಇಡೀ ಲೋಕಕ್ಕೆ ಏನಾಗ್ತದೆ? ಸತ್ಯ ತಿಳಿಸ್ತಾರೆ. ಸತ್ಯ ತಿಳಿತದೆ. ಅದರ ಇವಾಗ ಸತ್ಯನ ಏನಾಗಿಲ್ಲ ಅವ್ರಿಗೆ ಗೊತ್ತಿಲ್ಲ. ಈ ಸತ್ಯಗಳನ್ನ ಏನ್ ಮಾಡ್ತಾರೆ ದೇವರು ಲೋಕ ಜನಗಳಿಗೆ ತಿಳಿಸ್ತಾರೆ. ಆಮೇಲೆ ನೆಕ್ಸ್ಟ್, ಕ್ರಿಸ್ತನ ಜೊತೆ 1000 ವರ್ಷ ಆಳ್ವಿಕೆ. ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ ಸಭೆ. ಓಕೆ, ಆಮೇಲೆ ಮೇನ್ ಅವ್ರ ಪರಲೋಕದಲ್ಲಿ ಹೆಂಗೆ ಈ ಲೋಕನೇ ಮತ್ತೆ ಪರಲೋಕದಲ್ಲಿ ಹೇಗೆ ಮತ್ತೆ ಸಂತೋಷ ಇರ್ತದೆ, ಭೂಲೋಕದಲ್ಲಿ ದೇವ್ರ ನೆರವೇರಿಸ್ಬೇಕಂತ ಹೇಳ್ತಾರೆ. ಅದರ ಪರಲೋಕದಲ್ಲಿ ಯಾವ ತರ ತನ್ನ ದೇವತೆ ನೆರವೇರ್ತಾರೆ, ಆ ಥರ ಏನಾಗ್ತದೆ ಭೂಲೋಕದಲ್ಲಿ ನೆರವೇರ್ತಾರೆ. ಅದರ ವೆರಿ ಗುಡ್. ಅದೇನು ಅದ್ ಹೇಳ್ರಿ, ಭೂಲೋಕದಲ್ಲಿ ಯಾವ ತರ ನೆರವೇರ್ತಾರೆ, ಏನೇನಿದೆ, ಏನಿರ್ತದೆ? ನೀವು ಮೇನ್ ಸಮಾಧಾನ, ಸಂತೋಷ, ಹ್ಮ್ ಪ್ರೀತಿ, ಸಂತೋಷ, ಪ್ರೀತಿ. ವೆರಿ ಗುಡ್. ಆಮೇಲೆ ನೀತಿ ಮರಣ ಇರೋದಿಲ್ಲ, ಕಾಯಿಲೆಗಳಿರಲ್ಲ, ಯುದ್ಧಗಳಿರಲ್ಲ. ಅದರ ಇದೇ ಮೇನ್. ಇದನ್ನ ಬಿಟ್ಬಿಟ್ರಲ್ಲ, ಇದು ಬಿಟ್ಬಿಟ್ಟು ಎಲ್ಲ ಹೇಳಿದ್ರೆ ಏನು ಪ್ರಯೋಜನ? ಅದರ ದೇವರು ಫಸ್ಟು ಆತನ ರಾಜ್ಯದಲ್ಲಿ ಸಾವೆಯಿಂದ ತೆಗೆದ್ಬಿಡ್ತಾರೆ ನೋಡಿದ್ರಿ. ಅದರ ಕಣ್ಣೀರಾಗ್ಲಿ, ಗೋಳಾಟ ಆಗಲಿ, ಇನ್ನು ಏನ್ರಿ ದುಃಖ ಆಗಲಿ, ಮರಣ ಆಗಲಿ ಶಾಶ್ವತವಾಗಿ ತೆಗೆದ್ಬಿಡ್ತಾರೆ. ಯೋಚನೆ ಮಾಡಿದ್ದೀನಿ. ಅದರ ಮರಣ ತೆಗೆದ್ಬಿಟ್ರೆ ಯಾವ ಹಾಸ್ಪಿಟ್ಲ್ ಇಲ್ಲ ರೀ. ಅದರ ಎಂಥ ಮೆಡಿಕಲ್ ಶಾಪು ಬೇಕಾಗಿಲ್ಲ, ಒಂದು ತಲೆನೋವು ಬರಲ್ಲ. ನೋಡ್ತೀನಿ, ಯೋಚನೆ ಮಾಡ್ತೀನಿ, ಒಂದು ಮೈಕಲ್ಲಿರೋಂಥ ಯಾವ ಅಂಗಗಳು ನೋವಲ್ಲಿರಲ್ಲ. ಏನು ಸಂತೋಷ ಅಲ್ವರ? ಮನುಷ್ಯನ್ಗೆ ಏನು ಆರೋಗ್ಯ ಇರ್ತದೆ ಯೋಚನೆ ಮಾಡಿರ್ತೀನಿ ಅಲ್ವರ? ಎಷ್ಟು ಸಂತೋಷ ಇರ್ತಾರೆ ಒಂದು ಆರೋಗ್ಯವಾಗಿದ್ದರೆ ಅಲ್ವರ? ಆಮೇಲೆ ಇನ್ನೇನು ಇರ್ತದೆ ಮನುಷ್ಯನ್ಗೆ? ಆಶೀರ್ವಾದ, ಲೋಕದ್ದು ವಾತಾವರಣ ಸಮಾಧಾನ ಇರ್ತದೆ ಅಲ್ವರ? ಆಮೇಲೆ ಯುದ್ಧಗಳಿರಲ್ಲ ಬ್ರದರ್. ಆಮೇಲೆ ಮೇನ್ ಆಗಿ ಸೈತಾನೇ ಇರಲ್ಲ ಬ್ರದರ್. ಅದರ ಸೇತಾನೆ ಇರಲ್ಲ, ಯುದ್ಧಗಳಿರಲ್ಲ ಅಲ್ವರ? ಆಮೇಲೆ ಏನ್ ಕೆಟ್ಟದು ಅನ್ನೋದೇ ಇರೋದಿಲ್ಲ ಬ್ರದರ್ ಅವಾಗ. ಆಂಟಿ, ಕೆಟ್ಟದು ಅನ್ನೋದೇ ಇರೋದಿಲ್ಲ, ಕೆಟ್ಟದ್ದು ಅನ್ಬಿಟ್ಟೆ ಇರೋದಿಲ್ಲ. ವೆರಿ ಗುಡ್ ಅಲ್ವರ? ಬೈಬಲ್ ಹೇಳ್ತಾರಲ್ಲ, ನನ್ನ ಪರಿಶುದ್ಧ ಪರ್ವತದಲ್ಲಿ ಯಾರು ಕೇಡು ಮಾಡೋದಿಲ್ಲ, ಯಾರು ಹಾನಿ ಮಾಡೋದಿಲ್ಲ. ಹಾಳು ಮಾಡೋದಿಲ್ಲ. ಸಮುದ್ರದಲ್ಲಿ ಯಾವ ತರ ನೀರು ತುಂಬಿದ್ಯೋ ಯೆಹೋವನ ತಿಳುವಳಿಕೆ ಒಂದು ಜ್ಞಾನ ಹೋಗ್ತದೆ, ಎಲ್ಲಾ ಕಡೆನಾಗಿರ್ತದೆ, ತುಂಬಿರ್ತದೆ. ಅದರ ಆಮೇಲೆ ನೆಕ್ಸ್ಟ್ ಏನಿಷ್ಟ? ಸಿಂಹಗಳು ಹುಲ್ಲನ್ನು ತಿಂತಾವ ಬ್ರದರ್. ನೋಡ್ರ, ಇವಾಗ ಬಂದ್ರಿ ಪಾಯಿಂಟ್. ಎಲ್ಲ ಟ್ಯೂಬ್ಲೈಟ್ಗಳು ಇವೆಲ್ಲ ದೇವರಾಜ್ಯದಲ್ಲಿ ಇರ್ಬೇಕಂತ ಮೇನ್ ಹೈಲೈಟಿಂಗ್ ಕಾನ್ಸೆಪ್ಟ್ಗಳು. ಅವರ ಪ್ರಾಣಿಗಳೆಲ್ಲ ಏನ್ ತಿಂತವೆ? ಇವಾಗ ಇಷ್ಟೊಂದು ಪಾಯಿಂಟ್ಸ್ ನೀವೆಲ್ಲ ಏನ್ ಹೇಳಿದಿರೋ, ಇದು ನೋಡ್ಬಿಟ್ಟು ಯಾರು ಲೋಕದಲ್ಲಿ ಒಬ್ಬ ಕ್ರೈಸ್ತವ್ರಿಗೆ ಕೇಳಿ ಅಂತೀನಿ, ಅವ್ನಿಗೆ ಇವೆಲ್ಲ ಗೊತ್ತಿರ್ತದ? ಗೊತ್ತಿರಲ್ಲ ಬ್ರದರ್, ಓದೇ ಇರಲ್ಲ ಸರಿ. ಗೊತ್ತೇ ಇರಲ್ಲ ಅವ್ನಿಗೆ. ಅವ್ನ ತಲೆಗೆ ಹೋಗಿರಲ್ಲ ಇದು ಫಸ್ಟ್ ಆಫ್ ಆಲ್. ಯಾಕೆ ಹೇಳಿ ಹೋಗಿರಲ್ಲ? ಸಭೆಯಲ್ಲಿ ಯಾರು ಹೇಳ್ಕೊಡಲ್ಲ. ಸಭೆಯಲ್ಲಿ ಅಯ್ಯೋರಿಗೆ ಫಸ್ಟ್ ಆಫ್ ಆಲ್ ಇವೆಲ್ಲ ಗೊತ್ತಿರಲ್ಲ, ಯಾಕೆ ಅವರೇ ಓದಿರಲ್ಲ. ಅಂದ್ರೆ ಇದು ಕೇಳಕ್ ಹೆಂಗಿರ್ತದೆ? ಇದೆಲ್ಲ ಆಗ್ತದಾ? ಇದೆಲ್ಲ ಹೈಲಿ ಇಂಪಾಸಿಬಲ್ ಅಂತಾನೆ ಹೇಳ್ತಾರೆ, ಅಸಾಧ್ಯನೇ ಅಂತ ಹೇಳ್ತಾರೆ. ನಂಬಕ್ಕೆ ಆಗ್ದಿರಂತ ವಿಚಾರ. ಸತ್ತೋನ್ ಎದ್ಬತ್ತಾನಪ್ಪ ಅಂತಂದ್ರೆ, ಹೌದಪ್ಪ ಸತ್ತೋನ್ ಎದ್ಬಂದು ಪರ್ಲಕ್ಕೆ ಹೋಯ್ತಾನೆ ಅಂತ ಹೇಳ್ತಾರೆ ಹೊರತು, ಸತ್ತೋರ್ ಎದ್ದು ಇದೇ ಭೂಲಿಕ್ಕೆ ಓದ್ತಾರಪ್ಪ ನಿನ್ ಜೊತೆಗೆ ಇರ್ತಾರೆ ಅಂತಂದ್ರೆ, ನಿಮ್ಮ ಮನೆಯವರೆಲ್ಲ ಜೊತೆಗೆ ಇರ್ತಾರೆ ಅಂತಂದ್ರೆ ನಂಬ್ತಾರ ಅಂದ್ರೆ ನಂಬಲ್ಲ. ಯಾಕೆ ಅಂದ್ರೆ ಅವ್ರ ಗ್ರಹಿಕೆಗೆ ಇದು ಯಾವತ್ತೂ ಬಂದಿಲ್ಲ ರೀ. ಅದಕ್ಕೆ ಹೇಳೋದು, ಯಾವ ಮನುಷ್ಯನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಆಮೇಲೆ ಏನ್ರಿ ಮನುಷ್ಯನ ಒಂದು ಹೃದಯಕ್ಕೂ ಕೂಡ ಏನಾಗ್ಲಂತೆ ಆಲೋಚನೆ ಬರಲಿಲ್ಲ. ಇವೆಲ್ಲವನ್ನು ದೇವರು ತನ್ನ ಪ್ರೀತಿ ಮಾಡೋರ್ಕಾಗಿ ರಿಸರ್ವ್ ಮಾಡಿದಾರಂತೆ. ಎಲ್ಲಿ ರಿಸರ್ವ್ ಮಾಡಿದ್ದಾರೆ? ಆತನ ಮೈಂಡಲ್ಲಿ ಏನು ಮಾಡಿದ್ರು ಇದೆಲ್ಲ ಫಸ್ಟೇ, ಜಗತ್ತು ಉತ್ಪತ್ತಿಕ್ಕಿಂತ ಮುಂಚೆನೇ ದೇವ್ರು ಇವೆಲ್ಲ ಏನು ಮಾಡೋರೆ ತನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ. ಇವಾಗ ಯೋಚನೆ ಮಾಡಿರ್ತೀನಿ, ಈ ಮೈಂಡಲ್ಲಿ ಫಿಕ್ಸ್ ಮಾಡಿರೋದನ್ನೆಲ್ಲ ದೇವರು ತನ್ನ ಮಕ್ಕಳಿಗೆ, ಉದಾಹರಣೆಗೆ ಜೀಸಸ್ ಕ್ರೈಸ್ಟಿಗೆ ಇನ್ನೊಬ್ಬ ಉದಯ ಸೂಚಕ ನಕ್ಷತ್ರ ಇದ್ರು, ಅದರ ಲೂಸಿಫರ್ಗೆ ಅಥವಾ ಪರಲೋಕದಂತ ಎಲ್ಲ ದೂತರುಗಳಿಗೆ ಈ ಥರ ದೇವ್ರು ಫಸ್ಟೇ ಹೇಳಿದ್ರಾ? ಇಲ್ಲ. ಯಾಕೆ ಹೇಳಲಿಲ್ಲ? ಯಾಕೆ ಹೇಳಲಿಲ್ಲ? ಯಾಕೆ? ಇನ್ನ ಪಾಪ ಏನಾಗಿಲ್ಲ, ಲೋಕದಲ್ಲಿ ಬಂದಿಲ್ಲ. ಆಮೇಲೆ ಅವ್ರಿಗೆ ಇನ್ನ ಆ ಒಂದು ಸೂಕ್ತವಂತ ಟೈಮ್ ಏನಲ್ಲ ಅಲ್ಲ ಅಲ್ವರ? ಯಾಕಂದ್ರೆ ದೇವರೊಬ್ಬನ ಪರೀಕ್ಷೆ ಮಾಡಬೇಕು ಅಂತಂದ್ರೆ ಆ ಪರೀಕ್ಷೆಗೆ ಏನು ಬೇಕು? ಒಂದು ಅನುಮತಿ ಬೇಕು, ಪರ್ಮಿಷನ್ ಬೇಕು. ಪರ್ಮಿಷನ್ ಏನ್ರಿ? ಇವಾಗ ನಮಗೆ
ದೇವರು ಒಂದು ನಿಬಂಧನೆ ಅಂತ ಹಾಕಿದವಾಗ ನಮಗೇನಾಗೋದು ಆ ನಿಬಂಧನೆನ ಮೀರಬೇಕು ಅಂತ ಅನ್ಸೋದ್ರಿ. ಕರೆಕ್ಟಾ? ಇವಾಗ ನೋಡಿ, ದೇವ್ರು ನಮಗೆ ಬಂದ್ಬಿಟ್ಟು ನೀನು ಇಷ್ಟ ಬಂದಂಗಿರಪ್ಪ, ನೀ ಏನು ಬೇಕಾದ್ರೆ ಮಾಡ್ಕೊಂಡು ಹೋಗಪ್ಪ, ನೀನು ಏನು ಮಾಡಿದ್ರು ಸರಿ, ನೀನು ಹೆಂಗಿದ್ರು ಸರಿ, ನನಗೆ ದೈವಿಕ ಸಭಾ ಕೊಡ್ತೀನಿ ಅಂತಂದ್ರೆ ನಾವೆಲ್ಲ ಏನು ಮಾಡ್ತೀರಿ ಹೇಳ್ರಿ? ನಾವೆಲ್ಲ ಏನು ಮಾಡ್ತೀರಿ? ನೀನು ಹೆಂಗಾರ ಇರಪ್ಪ, ನೀನು ಏನಾರ ಮಾಡ್ಕೊ, ನೀನು ಒಳ್ಳೆದಾರ ಮಾಡೋ ಕೆಟ್ಟದಾರ ಮಾಡೋ, ನೀನು ಎಷ್ಟು ಅಂದರೆ ಹೊಲಸಾಗಿರ್ತೀಯ ಇದ್ಬಿಡು, ಪರವಾಗಿಲ್ಲ, ಏನು ಬೇಜಾರಿಲ್ಲ, ನೀನು ಪರಲೋಕಕ್ಕೆ ಕೊಂಡೋಗ್ತೀನಿ ನಾನು, ನಿನಗೆ ನನ್ನ ಸ್ವಭಾವನೆ ಕೊಡ್ತೀನಿ, ನನ್ನ ಪಕ್ಕದಲ್ಲೇ ಕುಂಡಿಸ್ಕೊಂತೀನಿ ಅಂದರೆ ನಾವೆಲ್ಲ ಏನು ಮಾಡ್ತೀರಿ? ನಮ್ಗೆ ಕೆಟ್ಟದೇ ಇಷ್ಟ ಮಾಡ್ಕೊಂಡು ಬಂದಂಗಿರ್ತೀವಿ. ಹೋಗ್ತೀವಿ, ಕೆಟ್ಟದ್ದೇ ಕೆಟ್ಟ ಮಾಡ್ಕೊಂಡು ಹೋಗ್ತೀವಿ. ಅಲ್ವಾ? ನಾವು ಯಾರನ್ನು ಕೇರ್ ಹೋಗಲ್ಲ. ಇವಾಗ ಇದನ್ನೇ ಆಪೋಸಿಟ್ ಥಿಂಕ್ ಮಾಡಿ. ಇವಾಗ ದೇವ್ರು ನಮಗೆ ರಿಸ್ಟ್ರಿಕ್ಷನ್ ಹಾಕ್ಬಿಟ್ಟಾರೆ, ಇದು ಮಾಡ್ಬೇಡ, ಅದು ಮಾಡ್ಬೇಡ, ಅದು ಮಾಡ್ಬೇಡ ಅಂತಂದವಾಗ ನಮಗೆ ಏನಾಗ್ತದೆ? ತುಂಬ ಅವಾಗ ನಮ್ಗೆ ನೋಡಿ, ಫಸ್ಟ್ ಹೇಳೋ ಪಾಯಿಂಟ್ಗೆ ನಮ್ಗೆ ತುಂಬ ಮೈಂಡ್ ಫ್ರೀ ಆಗೋಯ್ತು, ಖುಷಿ ಆಗೋಯ್ತು. ಸೆಕೆಂಡ್ ಪಾಯಿಂಟು, ಇವೆಲ್ಲ ಮಾಡ್ಬೇಡಪ್ಪ, ನೀನೆಲ್ಲ ತುಂಬ ಕಂಟ್ರೋಲ್ ಆಗಿರಬೇಕು, ನೀನು ಅದ್ಭಸ್ತಾಗಿರ್ಬೇಕು, ನೀನು ಡಿಸಿಪ್ಲಿನ್ ಆಗಿರಬೇಕು, ನೀನು ಹಿಂಗೆ ಭಯ ಭಕ್ತಿ ಬಾಳಬೇಕು ಅಂತ ನಮ್ಗೆ ಹೇಳಿದ್ರೆ ನಮ್ಗೆ ಹೆಂಗಿರ್ತಾರೆ? ಅದು ಈಸಿನಾ ಕಷ್ಟನಾ? ಇರಿಟೇಷನ್ ತುಂಬಾ ಕಷ್ಟ, ಇರಿಟೇಷನ್ ಆಗುತ್ತೆ. ಕಷ್ಟ ಆಗುತ್ತೆ. ತುಂಬಾ ಕಷ್ಟ. ನಮ್ಮ ದೇಹ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ವೈಲೇಟ್ ಮಾಡಬೇಕು ಅಂತಾನೆ ಕಾಯ್ತಾ ಇರ್ತದೆ. ಇದನ್ನ ಮೀರ್ ನಡಿಬೇಕು, ಬೇಡ, ಇದು ಹೇಳ್ದಂಗೆ ಕೇಳ್ಬಾರ್ದು ಅಂದ್ಬಿಟ್ಟು. ಇದೇ ದೇವರು ಯೂಸ್ ಮಾಡೋಂಥ ಟೆಸ್ಟ್. ಇದನ್ನೇ ದೇವರು ಪರಲೋಕದಲ್ಲಿ ನೋಡೋಣಪ್ಪ, ಇವ್ರಿಗೆ ಯಾವಾಗ ಹಿಂಗೆ ಮಾಡ್ಬೇಡ ಅಂತಂತ ಹೇಳ್ತೀನೋ, ಇವ್ರು ಏನು ಮಾಡ್ತಾರೆ ನೋಡೋಣ ಅಂತಂದ್ಬಿಟ್ಟು ದೇವ್ರು ಏನು ಮಾಡೋದು, ಒಂದು ಚಿಕ್ಕದಾಗಿ ಮಾಡೋ ಒಂದು ಟೆಸ್ಟ್ ಕೊಟ್ಟರು. ಯಾಕೆಂದರೆ ಇವೆಲ್ಲ ಯಾರ ಮೈಂಡಲ್ಲಿ ಇದ್ದಿದ್ದೋ? ದೇವ್ರ ಮೈಂಡಲ್ಲಿ. ದೇವ್ರು ಬಂದ್ಬಿಟ್ಟು ಯೇಸು ಕ್ರಿಸ್ತನಿಗೂ ಕೂಡ, ನೋಡಪ್ಪ ನಾನು ಒಂದು ಟೆಸ್ಟ್ ಮಾಡ್ತಾ ಇದ್ದೀನಿ, ಆ ಟೆಸ್ಟಲ್ಲಿ ನೀನು ಹೋಗ್ಬೇಕು, ನೀನು ಪಾಸ್ ಆಗಬೇಕು ಅಂತ ಏನು ಮಾಡೋಕೆ ಹೋಗಿಲ್ಲ, ಹೇಳಿಲ್ಲ. ಇವೆಲ್ಲ ಆತನ ಮೈಂಡಲ್ಲಿ ಇತ್ತು. ಯೋಚನೆ ಮಾಡ್ರಿ, ಇವೆಲ್ಲ ದೇವ್ರ ಮೈಂಡಲ್ಲಿ ಇರೋದನ್ನ ದೇವರು ನಮ್ಗೆ ಹೆಂಗೆ ತಿಳಿಸ್ಕೊಟ್ರು? ನಾವು ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಹಾಗೇ ದಬಕ್ಕನ್ ತಲೆ ತುಂಬ್ಕೊಂಡ್ಬಿಡ್ತು ಅಲ್ವಾ? ಇಲ್ಲ ಬರ್ತಾರೆ. ಮತ್ತೆ ಹೆಂಗ್ ಬಂತು? ದೇವ್ರ ವಾಕ್ಯ ಮುಖಾಂತರ. ಎಲ್ಲ ಬಂದಿದಂಗೆ ದೇವರ ವಾಕ್ಯದ ಮುಖಾಂತರ. ಅರ್ಥ ಆಯ್ತಾ? ಹಂಗಂದ್ರೆ ದೇವರ ವಾಕ್ಯ ಅಂತಂದ್ರೆ ಏನ್ರಿ? ದೇವರ ಆ ವಾಕ್ಯಕ್ಕೇನು ಇನ್ನೊಂದು ಬೇರೆ ಪದಗಳು ಏನು ಯೂಸ್ ಮಾಡೋದು ಕನ್ನಡದಲ್ಲಿ? ನಾವು ವಾಕ್ಯ ಅನ್ನೋ ಬದಲಾಗಿ ಏನು ಯೂಸ್ ಮಾಡೋದು ಪದಗಳು? ಸಜೀವವಾದದ್ದು ಇಬ್ಬಾಯಿ ಕತ್ತಿಗಿಂತ ಇದಾಗಿದೆ. ದಾರಿ ದೀಪವಾಗಿದೆ. ದೇವರ ಮಾತುಗಳು. ದೇವರ ಮಾತು ಅಲ್ವರ? ಇವಾಗ ಬೆಳಕಾಗಿದೆ. ವೆರಿ ಗುಡ್ ಅಲ್ವರ? ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ದೇವರ ವಾಕ್ಯ ಅಂದ್ರೆ ದೇವರ ಮಾತುಗಳು ಅಲ್ವರ? ಇವಾಗ ನನ್ನ ಮಾತು ಅಂತಂದ್ರೆ ನಾನು ಮಾತಾಡೋಂಥ ಪದಗಳು, ದೇವ್ರು ಮಾತಾಡೋಂಥ ಪದಗಳು ಅಂತಂದ್ರೆ ದೇವ್ರ ಮಾತುಗಳು. ದೇವ್ರ ವಾಕ್ಯ ಅಂದ್ರೆ ಅವ್ರ ಮಾತುಗಳ್ರಿ. ಬೈಬಲ್ ಅವ್ರು ಏನು ಹೇಳ್ತಾರೆ? ಹೃದಯ ತುಂಬಿ ಬಾಯಿ ಮಾತಾಡ್ತದೆ. ದೇವ್ರು ಇಷ್ಟೊಂದು ಸತ್ಯವಿದಲ್ಲಿ ಮಾತಾಡ್ಬಿಟ್ಟವ್ರು ಅಂತಂದ್ರೆ ಅವ್ರ ಹೃದಯ ತುಂಬಿ ಅವ್ರು ಮಾತಾಡಿರೋದು. ಹಂಗಾರೆ ಆ ದೇವರ ಹೃದಯ ಎಲ್ಲಪ್ಪ ಇದೆ ಅಂತಂದ್ರೆ ದೇವರ ಮನಸ್ಸು, ದೇವರ ಮೈಂಡು, ದೇವರ ಆಲೋಚನೆ ಎಲ್ಲ ಎಲ್ಲಿದೆ ಅಂತಂದ್ರೆ ದೇವರ ಸತ್ಯವೇದಲ್ಲಿ ಇಟ್ಬಿಟ್ಟವ್ರೆ. ಕರೆಕ್ಟಾ? ಇವಾಗ ಈ ಸತ್ಯವೇದಲ್ಲಿರೋದೆ ಗಾಡ್ಸ್ ಮೈಂಡ್ ಅಲ್ವರ? ಹೌದಾ ಇಲ್ವಾ? ಇವಾಗ ಈ ಮೈಂಡ್ನ ದೇವ್ರು ನಮ್ಗೆ ಹೆಂಗಪ್ಪ ತಿಳಿಸ್ಕೊಡ್ತಾರೆ ಅಂತಂದ್ರೆ ನಮಗೆ ಪವಿತ್ರಾತ್ಮ ಮುಖಾಂತರ ತಿಳಿಸ್ಕೊಡ್ತಾರೆ. ಹೇಗೆ? ಇವಾಗ ಓದಿ ಮುಂದಕ್ಕೆ. ಎಲ್ಲಿ? 1 Corinthians 2nd chapter 10th verse ಎಲ್ಲಿ ನಿಲ್ಸಿದ್ರು ಅಲ್ಲಿ ಮುಂದಕ್ಕೆ ಓದಿ ಅಂತೀನಿ. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ನೋಡ್ರ, ದೇವ್ರ ಆಳವಾಗಿರೋಂಥ ವಿಚಾರಗಳನ್ನು ಕೂಡ ಏನ್ ಮಾಡ್ತಾರಂತೆ? ಪರಿಶೋಧಿಸುವಂತರಾಗಿದ್ದಾರಂತೆ. ಅದರ ಈ ಪವಿತ್ರಾತ್ಮ ಎಷ್ಟು ಒಂದು ಪವರ್ ಇದೆ ಅಂತಂದ್ರೆ ಗಾಡ್ಸ್ ಮೈಂಡಲ್ಲಿ ಡೀಪ್ ಆಗಿರೋಂಥ ಥಿಂಗ್ಸ್ಗಳನ್ನ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ? ರಿವೀಲ್ ಮಾಡ್ತಾರಂತೆ. ಹೇಗೆ ರಿವೀಲ್ ಮಾಡ್ತಾರೆ ಅಲ್ವರ? ಹೇಗೆ ಹೇಗೆ ಅರ್ಥಪಡಿಸ್ತಾರೆ ಅದರ ಪ್ರೊಸೆಸ್ ಏನು? ಆ ಪ್ರೊಸೆಸ್ನ ಮುಂದಕ್ಕೆ ಹೇಳ್ತಾರೆ ಅಂತೀನಿ. ಅದರ ಏನ್ ಪ್ರೊಸೆಸ್ ಮುಂದಕ್ಕೆ ಓದಿ, ಕಂಟಿನ್ಯೂ ಮಾಡಿ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು? ನೋಡ್ರ, ಇಲ್ಲೊಂದು ಎಕ್ಸಾಂಪಲ್ ಇರಿ, ಒಂದು ನಿಮಿಷ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಅದರ ಏನಪ್ಪ ಎಕ್ಸಾಂಪಲ್ ಅಂದ್ರೆ ಇದು ಹೆಂಗ್ ಅರ್ಥ ಮಾಡ್ಕೊಬೇಕು, ದೇವ್ರು ನಮ್ಗೆ ಹೆಂಗ್ ತಿಳಿಸ್ಕೊಡ್ತಾರೆ ಅಂದ್ರೆ ಹೆಂಗ್ ಅರ್ಥ ಮಾಡ್ಕೊಬೇಕು ಅಂದ್ರೆ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಮನುಷ್ಯನ ಒಳಗಿರಂತ ಆಲೋಚನೆಗಳನ್ನು ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ಏನ್ ಹೇಳ್ತಾ ವಾಕ್ಯ? ಇನ್ನೊಂದ್ಸತಿ ಓದಿ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು? ಮತ್ತೆ ಯಾರಿಗೂ ತಿಳಿಯುವುದಿಲ್ಲ. ಅವನಲ್ಲಿರೋಂಥ ಆಲೋಚನೆಗಳು ಅವನ ಮನಸ್ಸಿಗೆ ಮಾತ್ರ ಏನಾಗಿದೆ ಗೊತ್ತಿದೆ. ಅದ್ರ ಇವಾಗ ನೋಡಿ, ಇವಾಗ ನಾನು ಕೂತು ಪಾಠ ಮಾಡ್ತಾ ಇದ್ದೀನಪ್ಪ, ನಾನು ಮನಸ್ಸಲ್ಲಿ ಏನ್ ಥಿಂಕ್ ಮಾಡ್ತಾ ಇದ್ದೀನಿ ನಿಂಗೆ ಗೊತ್ತಾಗಕ್ಕಾಗ್ತದಾ? ಇಲ್ಲ.
ಗೊತ್ತಾಗಲ್ಲ. ಅದರ ನೋಡಿ, ನಾನು ನೋಡೋಕ್ಕೆ ತುಂಬ ಚೆನ್ನಾಗಿರ್ಬೋದು, ಆದರೆ ಮನಸ್ಸಲ್ಲಿ ಮಾಡೋದು ಕೆಟ್ಟದ್ದೆಲ್ಲ ಯೋಚನೆ ಮಾಡ್ಬೋದು. ನಿಮ್ಗೆ ಗೊತ್ತಾಗ್ತದಾ? ಗೊತ್ತಾಗಲ್ಲ. ಗೊತ್ತಾಗಲ್ಲ. ಇವಾಗ ಈ ಥರ ನಾನು ತುಂಬ ಸಪ್ಪಗಿರ್ಬೋದು, ಅರೆ ಮನಸ್ಸಲ್ಲಿ ಏನು ಒಳ್ಳೇದು ಯೋಚನೆ ಮಾಡ್ತಾ ಇರ್ಬೋದು. ನಿಮಗೆ ಗೊತ್ತಾಗ್ತದಾ? ಗೊತ್ತಾಗಲ್ಲ ರೀ. ನನ್ನ ಮನಸ್ಸಲ್ಲಿ ಏನಿದೆ ಅಂತ, ನನ್ನ ಮೈಂಡಲ್ಲಿ ಅದರ ನನ್ನ ಜ್ಞಾನದಲ್ಲಿ ನನ್ನ ಬುದ್ಧಿಯಲ್ಲಿ ಏನಿದೆ ಅಂತ ಯಾರು ಗೊತ್ತೋ? ನನಗೇ ಗೊತ್ತೋ. ನಿಮ್ಗೆ ಗೊತ್ತಾ? ಗೊತ್ತಾಗಲ್ಲ. ಇಲ್ಲ. ಇದೇ ರೀತಿ ಏನು ಹೇಳ್ತಾರೆ ಅಂದರೆ, ಇದೇ ಥರ ದೇವ್ರ ಮೈಂಡನ್ನ ಅರ್ಥ ಮಾಡ್ಕೊಬೇಕು ಅಂತಂದರೆ ಅವ್ರ ಮನಸ್ಸು ನಮ್ಗೇನು ಬೇಕು ಬೇಕು ಅಂತ ಹೇಳ್ತಾರೆ. ಹೇಗೆ ಇದನ್ನ ಇನ್ನ ಎಲಾಬ್ರೇಟಾಗಿ ಹೇಳ್ಬೇಕು ಅಂದ್ರೆ ನೋಡಿ, ಹೆಂಗೆ ಅಂತಂದ್ರೆ ಅಲ್ಲಿ ಹೆಂಗೆ ಹೇಳ್ತಾರೆ ಅಂತಂದ್ರೆ, ಇದನ್ನ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಅದರ ಇವಾಗ ಪುಟಾಣಿ ಒಂದು ಪಾಪು ಇದೆಪ್ಪ, ಹುಟ್ಟಿದೆ ಪಾಪು. ಅದರ ಏನಾಗಿದೆ, ಒಂದು ಹುಟ್ಟಿ ಒಂದು ವಾರ ಆಗಿರ್ಬೋದು. ಅದರ ಇವಾಗ ಆ ಪಾಪುಗೆ ಮಾತಾಡಕ್ಕೆ ಬರ್ತದಾ? ಮಾತಾಡಕ್ಕೆ ಬರಲ್ಲ. ಇವಾಗ ಪಾಪು ಏನು ಮಾಡ್ತಾರೆ, ತಾಯಿ ಹತ್ರ ಏನೇನೋ ವಿಚಾರಗಳನ್ನ ಕೇಳ್ತದೆ. ಅದರ ಅದನ್ನ ಕೇಳೋದನ್ನ ಬಾಯಿ ಬಿಟ್ಟು ಕೇಳ್ತದೆ ಅಥವಾ ಹೆಂಗೆ ಕೇಳ್ತದೆ? ಅದೇನೋ ಮಾತುಗಳಿಂದ ಅವ್ರಿಗೆ ಬರೋಂಥ ಭಾಷೆ ಒಂದೇ, ಕಣ್ಣೀರಿಡೋದು, ಅಳೋದು, ಬೇರೆ ಏನೂ ಗೊತ್ತಿಲ್ಲ ಅಲ್ವರ. ಅವ್ರು ಹೇಳೋದ್ನೆಲ್ಲ ಯಾರು ಅರ್ಥ ಮಾಡ್ಕೊತಾರೆ? ತಾಯಿ ಹೆಂಗೆ ಅರ್ಥ ಮಾಡ್ಕೊತಾರೆ ತಾಯಿ? ಅವ್ರಿಗೇನು ಭಾಷೆ ಬರ್ತಿದ್ಯಾ? ಡಿಕ್ಷನರಿ ಬರ್ತಾರಾ? ಅಂದರೆ ಅದೇ ಲ್ಯಾಂಗ್ವೇಜ್ ಆಫ್ ಲವ್ ರೀ. ಹೆಂಗೆ ಗೊತ್ತಾ? ತಾಯಿಗೂ ಮಕ್ಳಿಗೆ ಅಟ್ಯಾಚ್ಮೆಂಟ್ ಹೆಂಗಿದೆ ಅಂತಂದರೆ, ಆ ಮಗು ಏನು ಕೇಳ್ತಾರೆ ಅಂತ ಅಂದ್ಬಿಟ್ಟೆ ತಾಯಿಗೆ ಆಟೋಮೆಟಿಕ್ಕಾಗಿ ಏನಾಗ್ತಾರೆ ಗ್ರಹಿಸ್ಕೊಳೋಂಥ ಜ್ಞಾನ, ಬುದ್ಧಿ, ತಿಳುವಳಿಕೆ ಯಾರು ಕೊಟ್ಟೈತೆ? ದೇವರು ತಾಯಿಗೆ ಏನು ಮಾಡೋರು ಕೊಟ್ಟ ನೋಡ್ತೀವಿ. ಇವೆಲ್ಲ ಸೈನ್ಸಲ್ಲಿ ಓದ್ಬೇಕಾದ್ರೆ ಎಷ್ಟೋ ಇದೆ ನೋಡಿರ್ತೀನಿ. ತಾಯಿಗೆ ಬಂದ್ಬಿಟ್ಟು ಬಾಡಿಯಲ್ಲಿ ದೇವರು ಅಷ್ಟೊಂದು ಫೀಚರ್ಸ್ ಮಾಡಿದ್ದಾರೆ ಅಂತಂದರೆ, ಆ ಮಗುನ ಎತ್ತಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ದೇವ್ರು ಎಲ್ಲ ರೀತಿ ಸೌಕರ್ಯ ಮಾಡೋರೆ. ಎನಿವೆ ಅದರಲ್ಲಿ ಇರೋಂಥ ಒಂದು ಫ್ಯಾಕ್ಟ್ ಏನಪ್ಪ ಅಂತಂದರೆ, ಮಗು ಅರ್ಥ ಮಾಡ್ಕೊಳೋಂಥ ಮೈಂಡ್ ಕೊಟ್ಟಿರೋದು ಯಾರಿಗೆ ಅಂತಂದರೆ ತಾಯಿಗೆ. ಗಂಡಸರು ಗೊತ್ತೈತಾರೆ, ಗಂಡಸರು ಹೇಳ್ತಾರೆ ಏನು ಮಾಡ್ತಾರೆ, ಕೊಲ್ತಾಗ ಪಂಚ್ ಇಷ್ಟೇ ಅದರ. ಆದರೆ ತಾಯಿಗಳದ್ದು ಏನು ಮಾಡ್ತಾರೆ, ಓ ಏನು ಕೇಳ್ತಾ ಇದ್ದಪ್ಪ, ಏನೋ ಕಾರಣ ಇದೆ, ಏನು ವಾಟ್ ಇಸ್ ದ ರೀಸನ್ ಅದರ. ಅದನ್ನು ಅರ್ಥ ಮಾಡ್ಕೊಳೋಂಥ ಮೈಂಡ್ ಹೆಂಗೆ ಅರ್ಥ ಮಾಡ್ಕೊತಾರೆ ಅದರ? ಹೆಂಗೆ ಅರ್ಥ ಮಾಡ್ಕೊತಾರೆ ಅಂದರೆ, ಆ ಮಗುಗೂ ತಾಯಿಗೆ ಏನಾಗಿದೆ ಅಟ್ಯಾಚ್ಮೆಂಟು ಇದೆ. ಅದರ ತಾಯಿ ಗರ್ಭದಲ್ಲಿ 9 ತಿಂಗಳು ಇರಬೇಕಾದ್ರೆ ಆ ತಾಯಿ ಏನು ಮಾಡಿದೆ, ಮಗುದ ಎಲ್ಲ ನಡವಳಿಕೆಗಳು, ಎಲ್ಲ ಫೀಲಿಂಗ್ಸು ಎಲ್ಲ ತಾಯಿ ಹೊರಗಡೆ ಇರ್ಬೇಕಾದ್ರೆ ಎಲ್ಲ ಪಳಗ್ಬಿಟ್ಟೈತೆ ನೋಡಿರ್ತೀನಿ. ಹೊರಗಡೆ ಬಂದಿದ್ಮೇಲೆ ಅದೇ ಸೇಮ್ ಅಟ್ಯಾಚ್ಮೆಂಟ್, ಅದೇ ಸೇಮ್ ಫೀಲಿಂಗ್ಸ್ ಇರೋದ್ರಿಂದ ಅಷ್ಟೊಂದು ಕ್ಲೀನಾಗಿ ಏನು ಮಾಡ್ತಾರೆ, ಅರ್ಥ ಮಾಡ್ಕೊತಾರೆ ಅಲ್ವರಾ? ಹೆಂಗೆ ಅರ್ಥ ಮಾಡ್ಕೊಂಡ್ರ? ಅದರ ಅಟ್ಯಾಚ್ಮೆಂಟ್, ಕ್ಲೋಸ್ನೆಸ್, ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್. ಅದರ ಒಬ್ಬರನ್ನೊಬ್ರು ಏನ್ರಿ ಅರ್ಥ ಮಾಡ್ಕೊಳಂಥದ್ದು. ಅಂದ್ರೆ ಈ ಥರ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಇಬ್ರು. ನಮ್ಮ ಬೈಬಲಲ್ಲಿ ತುಂಬ ಕ್ಲೋಸೆಸ್ಟ್ ಫ್ರೆಂಡ್ಸ್ ಯಾರು? ಯೋನಾಥನ ಮತ್ತು ದಾವೀದನು. ಯೋನಾಥನ್ ಮತ್ತು ದಾವೀದನು ಅಲ್ವರ. ಬೈಬಲ್ ಹೇಳ್ತಾರೆ, ಹೆಂಗಸರ ಪ್ರೀತಿಕ್ಕಿಂತ ಯೋನಾಥನ ಪ್ರೀತಿ ಏನಾಗಿತ್ತಂತೆ, ಅಷ್ಟೊಂದು ಚೆನ್ನಾಗಿತ್ತಂದ್ರೆ. ಯಾಕಂದ್ರೆ ದಾವೀದನ ಮನಸ್ಸನ್ನ ಯೋನಾಥನ್ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ನೋಡಿದ್ದೀನಿ. ದಾವೀದ್ ಯಾವತ್ತೂ ಬಂದ್ಬಿಟ್ಟು ನಾನು ರಾಜ ಆಗ್ತೀನಪ್ಪ, ನಾನೇ ರಾಜ ಕಣ, ನನಗೆ ಅಭಿಷೇಕ ಮಾಡ್ಬಿಟ್ಟಾರ ಕಣ, ನಿಮ್ಮ ಅಪ್ಪನ ಕಿರ್ಬಿಸಾಕ್ತಾರ ಕಣ ಅಂತ ಯಾವತ್ತು ಹೇಳಿದ್ ಬೈಬಲ್ ರೆಕಾರ್ಡೇ ಇಲ್ಲ. ಅವ್ನು ಹೇಳಿದ್ದೂ ಇರಲ್ಲ ಅಲ್ವರ. ಆದರೆ ದಾವೀದನ ಬಿಹೇವಿಯರು, ದಾವೀದನ ದೇವ್ರ ಆಶೀರ್ವಾದ ಮಾಡಿದ್ರು, ದಾವೀದನ ದೇವ್ರು ನಡೆಸಿರೋದು ಎಲ್ಲ ನೋಡ್ಬಿಟ್ಟು ಯೋನಾಥನ್ ತಿಳ್ಕೊಂಬಿಟ್ಟ, ಇವನೇ ಇಸ್ರೇಲ್ಗೆ ತಕ್ಕ ರಾಜ, ನಾನಲ್ಲ. ಇವನು ಹೋಗ್ಬೇಕು, ಇವನು ಆ್ಯಕ್ಚುಲಿ ಇರ್ಬೇಕಾಗಿರ್ತಾರೆ ನೋಡಿರ್ತೀನಿ. ರಾಜ್ಯಭಾರನ ಯಾರಿಗೆ ಬಿಟ್ಕೊಂಡ್ಬಿಡ್ತಾನೆ ನೋಡಿರ್ತೀನಿ. ಅವ್ನು ಹೇಳ್ತಾನೆ, ಇಬ್ಬರು ಸಪರೇಟ್ ಆಗ್ಬೇಕಾರೆ, ನನಗೆ ಚೆನ್ನಾಗಿ ಗೊತ್ತು ಏನ್ರಿ, ನಾನು ಹೋಗಿದ್ಮೇಲೆ ನೀನೇ ರಾಜ ಆಗೋದು ಅಂತಂದ್ಬಿಟ್ಟು ಸರ್ವಾಯುಧಗಳನ್ನ ಯಾರು ಬಿಡ್ಸ್ಕೊಬಿಡ್ತಾನೆ. ಹೆಂಗೆ ಅದರ ದಾವೀದನ ಮನಸ್ಸನ್ನ ಅರ್ಥ ಮಾಡ್ಕೊಂಡ. ಹೆಂಗೆ ಅರ್ಥ ಮಾಡ್ಕೊಳಕ್ಕಾಯ್ತು ಅಷ್ಟು ಮನಸ್ಸನ್ನ ಅಂದರೆ, ಇಬ್ಬರು ಅಷ್ಟು ಕ್ಲೋಸ್ ಆಗಿ ಏನಾಗಿದ್ರು ಇದ್ರು ಅಂತೀನಿ. ಇನ್ನ ಒಂದು ಎಕ್ಸಾಂಪಲ್ ನೋಡಿದ್ದೀನಿ, ಯೂದಾಸ್. ಅದರ ಯೂದಾಸ್ ಏನು ಮಾಡ್ತಾನೆ, ಕ್ಲೀನಾಗಿ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಅರೆಸ್ಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಗಾರ್ಡನ್ ಆಫ್ ಗೆತ್ಸೆಮನೆಗೆ ಏನ್ರಿ ನೈಟಲ್ಲಿ ಬರ್ತಾನೆ. ಅಲ್ಲ ಹೇಗೆ ಬಂದ ಇವನು? ಯಾಕೆ ಗಾರ್ಡನ್ ಆಫ್ ಗೆತ್ಸೆಮನೆಗೆ ಕರೆಕ್ಟಾಗಿ ಅದೇ ಟೈಮಿಗೆ ಬಂದ ಅವನು ಎಕ್ಸಾಕ್ಟಾಗಿ? ಅವ್ರು ಯೂಶುವಲಿ ಅಲ್ಲೇ ಹೋಗ್ತಾ ಇದ್ರು. ಅಲ್ಲಿ ಹೋಗ್ತಿದ್ರಲ್ಲ ಗೊತ್ತಿರ್ತದೆ ಅವ್ನಿಗೆ. ವೆರಿ ಗುಡ್. ಡೈಲಿ ಯೇಸು ಕ್ರಿಸ್ತನ ಬೆಡ್ರೂಮೇ ಅದು ರೀ. ಅದರ ನೋಡಿ ಏನು ಬ್ಯೂಟಿಫುಲ್ ಅಲ್ವಾ? ಆಹಾಹಾ, ದೊಡ್ಡ ದೊಡ್ಡ ಮರಗಳು, ಏನ್ರಿ ಒಲಿವ್ ಮರಗಳು ಎಷ್ಟು ಚೆನ್ನಾಗಿರ್ತ ಗೊತ್ತಾ? ಹೊಂಗೆ ಮರ ಥರ ಕೆಳಗಡೆ ಲೋ ಲೈಂಗ್ ಟ್ರೀಸ್. ಅದರ ಅದ ಕೆಳಗೆ ಮಲ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತಾರೆ. ಯೇಸು ಕ್ರಿಸ್ತ ಎಷ್ಟು ಕತೆಗಳು ಹೇಳ್ತಾರೆ, ಅವ್ರು ಎಷ್ಟು ಜೋಕ್ಸ್ ಮಾಡಿರ್ತಾರೆ, ಎಷ್ಟೆಲ್ಲ ಏನು ಶಿಷ್ಯನ ಏನು ಮಾಡ್ತಾರೆ, ಕಾಲನ ಕಳೆದಿರ್ತಾರಲ್ವರ. ಇದೆಲ್ಲ ಯೂದಾಸ್ ಏನು ಮಾಡೋಣ, ಡೈಲಿ ರೂಟೀನ್ನ ಯೇಸು ಕ್ರಿಸ್ತನ ಅಬ್ಸರ್ವ್ ಮಾಡ್ಬಿಟ್ಟಾನೆ. ಯೇಸು ಕ್ರಿಸ್ತ ಮೈಂಡನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟನ್ರಿ.
ಓಹೋ, ಹಂಗಾರೆ ಇವ್ನ ಅರ್ಥ ಮಾಡ್ಕೊಬೇಕು ಅಂತ ಕ್ಲೀನಾಗಿ ಸ್ಟಡಿ ಮಾಡಿ ಇವ್ನು ಹಿಂಗೆ ಹಿಡ್ಕೊಟ್ಟ ನೋಡ್ತೀವಿ. ಒಬ್ಬರನ್ನ ಅರ್ಥ ಮಾಡ್ಕೊಂಡ್ರೇ ಏನ್ರಿ, ಒಬ್ಬ ಜೊತೆ ಜಾಸ್ತಿ ಪಳಗ್ರೇನೆ, ಅನ್ಯೋನ್ಯತೆ ಪ್ರೀತಿಯಲ್ಲಿ ಜಾಸ್ತಿ ಇದ್ರೇನೆ ಅವ್ರ ಮೈಂಡನ್ನು ಅರ್ಥ ಮಾಡ್ಕೊಳಕೇನ್ರಿ ಸಾಧ್ಯ. ಆವಾಗ ಏನು ಗೊತ್ತಾ ಮೀನಿಂಗು, ಅವ್ರ ಮನಸ್ಸಲ್ಲಿರೋದೆಲ್ಲ ಆಟೋಮೆಟಿಕ್ ಆಗಿ ಏನಾಗ್ತದೆ ನಮ್ಮ ಮನಸ್ಸಿಗೆ ಕ್ಲೀನಾಗೆ ಗೊತ್ತಾಗ್ತದೆ. ಹೆಂಗೆ ಮಗುವಿನ ಮನಸ್ಸು ತಾಯಿ ಗೊತ್ತಾಗ್ತದೋ, ಅಂದ್ರೆ ಹೆಂಗೆ ದಾವಿದನ ಮನಸ್ಸು ಯೋನತನ ಗೊತ್ತಾಯ್ತೋ, ಹೆಂಗೆ ಕ್ರಿಸ್ತನ ಒಂದು ಮನಸ್ಸು ಯುವದಾಸ ಗೊತ್ತಾಯ್ತೋ, ಯುವದಾಸನ ಮನಸ್ಸು ಕೂಡ ಕ್ರಿಸ್ತಿಗೆ ಹೆಂಗೆ ಗೊತ್ತಾಯ್ತೋ, ಇದೇ ಥರ ನಮಗೆ ದೇವರ ಮನಸ್ಸು ಗೊತ್ತಾಗಬೇಕು ಅಂತಂದ್ರೆ ನಾವೇನು ಗೊತ್ತಾ ಮಾಡಬೇಕು, ದೇವ್ರ ಹತ್ರ ಅಷ್ಟು ಪಳಗಿರ್ಬೇಕ್ರಿ. ಕರೆಕ್ಟಾ? ದೇವ್ರ ಹತ್ರ ಹೆಂಗೆ ಪಳಗಕ್ಕೆ ಸಾಧ್ಯ ನಾವು? ಇವ್ ದೇವ್ರು ನಮ್ಮ ಜೊತೆಗೆ ಬರ್ತಾರ? ದೇವ್ರು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಬೈಬಲ್ ಹೇಳ್ಬಿಟ್ರು ಅದರ ದೇವರು ಆತ್ಮಸ್ವರೂಪನು, ಅವ್ರ ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ದೇವ್ರನ್ನ ಆರಾಧಿಸೋರು ಹೆಂಗೆ ಆರಾಧಿಸ್ಬೇಕಂತೆ? ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ಇದು ಪ್ರಕಾರ ಸತ್ಯ ನೋಡ್ರಿ ಇಂತಲ್ಲಿ ನೋಡಿದ್ದೀನಿ, ಅದ್ರ ಪ್ರಕಾರ ಆರಾಧಿಸ್ಬೇಕು. ಕಣ್ಣಿಗೆ ಕಾಣಿಸಲ್ಲ, ಸತ್ಯ ನಾವು ಎಷ್ಟು ತಿಳ್ಕೊಂತೀರೋ ಅಷ್ಟು ದೇವ್ರಿಗೆ ಏನಾಗಿರ್ತೀರಿ, ಅನ್ಯೂನತೆಯಲ್ಲಿ ಇರ್ತೀರಿ. ಅದಕ್ಕೆ ಸತ್ಯವೇದ ಚೆನ್ನಾಗಿ ಏನಾಗಿರ್ಬೇಕು, ದೇವ್ರ ಮಕ್ಕಳು ಪಳಗಿರ್ಬೇಕ್ರಿ. ಹೀಬ್ರೂಸ್ ಇಲ್ಲಿ 5th ಚಾಪ್ಟರ್, ಹೀಬ್ರೂಸ್ 5th ಚಾಪ್ಟರ್ 13 and 14 ಓದಿ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಇದನ್ನ ಉಲ್ಟಾ ಅರ್ಥ ಮಾಡ್ಕೊಳ್ಳಿ. ಏನ್ರಿ ಅದೇನ್ ಹೇಳ್ತಾರಲ್ಲಿ, ಹಾಲು ಬೇಕಾದವನು ಏನ್ರಿ ಕೂಸಿನಂತಿದ್ದು ದೇವರ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಇದನ್ನ ಉಲ್ಟಾ ಅರ್ಥ ಮಾಡ್ಕೊಂಡು ದೇವರ ವಾಕ್ಯದಲ್ಲಿ ಅನುಭವ ಉಳ್ಳವನು ಹೆಂಗಿದಾನಂತೆ ಅಲ್ಲಿ, ಮೆಚುರಿಟಿ ಆಗಿದ್ದಾನೆ. ಯಾರು ಮೆಚುರಿಟಿ ಆಗಿರ್ತಾರೋ, ಯಾರು ಮೆಚುರಿಟಿ ಆಗಿದ್ದೀನಿ ಅಂತ ಹೇಳ್ಕಂತಾರೋ, ದೇವ್ರ ವಾಕ್ಯದಲ್ಲಿ ಹೆಂಗಿರ್ಬೇಕ್ರಿ ಅದರ ಏನಿರ್ಬೇಕು, ನಿಪುಣರಾಗಿರ್ಬೇಕು, ದೇವ್ರ ವಾಕ್ಯದಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕ್ರಿ ಅಲ್ಲರ. ಅವಾಗೇನಂತ ಅರ್ಥ, ನಾವು ದೇವರಲ್ಲಿ ಬೆಳೆದಿರಿ ಅಂತ ಒಂದು ಸೂಚನೆ. ದೇವರಲ್ಲಿ ಬೆಳೆದಿರಿ ಅಂತ ನೋಡ್ಕೊಂಡೋದು ಹೆಂಗೆ, ವಯಸ್ಸಾಗ್ಬಿಟ್ಟಿದ್ದೀನಿ, ಇಷ್ಟು ವರ್ಷ ಅಷ್ಟು ವರ್ಷ ಇದ್ದೀನಿ ಅಂತ ಅಲ್ಲ ರೀ. ವಿ ಶುಡ್ ಬಿ ಏನ್ರಿ ಥರೋಲಿ ಎಕ್ವಿಪ್ಡ್, ಥರೋಲಿ ಏನ್ರಿ ನಾಲೆಜಬಲ್ ಇನ್ ದ ವರ್ಡ್ ಆಫ್ ಗಾಡ್. ಅದರ ದೇವರ ವಾಕ್ಯದಲ್ಲಿ ಏನಾಗಿರ್ಬೇಕಂತೆ, ಎಲ್ಲದಲ್ಲಿ ಏನಾಗಿರ್ಬೇಕು, ಚೆನ್ನಾಗಿ ಬೆಳೆದಿರ್ಬೇಕ್ರಿ ಅದರ. ಆಮೇಲೆ ನೋಡಿ ಎಂತ ನೆಕ್ಸ್ಟು, ಆಮೇಲೆ 14th verse. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ನೋಡ್ರ, ಯಾರಪ್ಪ ಮೆಚೂರ್ಡ್ ಪರ್ಸನ್, ಮೆಚೂರ್ಡ್ ಕ್ರಿಶ್ಚಿಯನ್ ಅಂದ್ರೆ ಯಾರಪ್ಪ ಅಂತಂದ್ರೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತಂದ್ಬಿಟ್ಟೇನ್ರಿ ಡಿಫ್ರೆನ್ಸಿಯೇಷನ್ ಮಾಡ್ಬೇಕ್ರಿ, ಕಂಡಿಡಿಯಕ್ಕೆ. ಯು ಶುಡ್ ಬಿ ಏಬಲ್ ಟು ರೆಕಗ್ನೈಸ್ ಇಟ್. ಇಲ್ಲಪ್ಪ ಇದು ಕೆಟ್ಟದ್ದು, ಇಲ್ಲ ಇದು ಒಳ್ಳೇದು ಅಂತಂದ್ಬಿಟ್ಟು ವ್ಯತ್ಯಾಸನ ಭೇದಭಾವನ ಕಂಡಿಡಿಯೋರು ಇರ್ಬೇಕಂತೆ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನ್ರಿ ಸರ್ ನಂಗೊಂದು ಆಡಿಯೋ ಸಿಸ್ಟಮ್ ಬೇಕು ಅಂತಂದ್ಬಿಟ್ಟು ಕೇಳಿದ್ರೆ ಅವ್ನು ಯಾವ ಸಿಸ್ಟಮ್ ಕೊಟ್ಟು ತಂದ್ಬಿಡ್ತೀರಿ ನಿಮ್ಮ ಮನೆಗೆ? ಹೇಳ್ರಿ, ಏನು ಮಾಡ್ತೀರಿ? ಅದನ್ನ ನಾವು ಏನು ಮಾಡ್ತೀವಿ, ಎಲ್ಲ ರೀತಿ ಪರೀಕ್ಷೆ ಮಾಡ್ತೀರಿ. ಅದೇ ರೀತಿ ಏನಂತೆ, ಯಾರ ಜೊತೆ ಪಳಗಬೇಕು, ಯಾರ ಜೊತೆ ಪಳಗಬಾರ್ದು, ಯಾರ ರೀತಿ ಎಷ್ಟಿರಬೇಕು, ಯಾರ ಜೊತೆ ಎಷ್ಟಿರಬಾರ್ದು, ಹೆಂಗೆ ನಡ್ಕೊಬೇಕು, ಅದರ ಇವೆಲ್ಲ ಏನಾಗಿರ್ಬೇಕು, ನಮ್ಗೆ ಅನುಭವ ಇರಬೇಕು ಅಲ್ವರ. 1ನೇ ಕೊರಿಂಥ ಹೆಂಗಿರ್ಬೇಕು ಅನುಭವ? 1ನೇ ಕೊರಿಂಥ 13ನೇ ಅಂತ ಬಂದಿರ್ತೀರಿ. 1ನೇ ಕೊರಿಂಥ 13ನೇ ಅಧ್ಯಾಯಕ್ಕೆ ಬನ್ರಿ. ಅಲ್ಲಿ ಏನ್ ಹೇಳ್ತದೆ? 1ನೇ ಕೊರಿಂಥ 13ನೇ ಅಧ್ಯಾಯ 4ನೇ ವಾಕ್ಯದಿಂದ ಓದ್ರಿ. 4, 5, 6. ಪ್ರೀತಿ ಬಹು ತಾಳ್ಮೆ ಉಳ್ಳದು. ಪ್ರೀತಿ ಏನ್ರಿ? ಬಹು ತಾಳ್ಮೆ ಉಳ್ಳದು. ತಾಳ್ಮೆ ಉಳ್ಳೋದು ಏನರ್ಥ? ತಾಳ್ಮೆ ಏನರ್ಥ? ತಾಳ್ಮೆ ಶಕ್ತಿ ಅನ್ನೋದು ತಾಳ್ಕೊಳ್ಳುವಂಥದ್ದು ಅಲ್ವರ. ಅಂದ್ರೆ ನಮ್ರತೆಯ ಒಂದು ಸ್ವಭಾವ. ಪ್ರೀತಿ ಇದೆ ಅಂತನ್ಬಿಟ್ಟು ಏನ್ರಿ ಉಬ್ಬಿಕೊಳ್ಳುವಂಥದ್ದು ಅಲ್ಲ. ಅದು ನೆಕ್ಸ್ಟ್ ಬರ್ತದೆ. ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ. ಅದರ ತನ್ನ ಬಗ್ಗೆನೇ ಏನ್ ಮಾಡ್ಕೊಳಕ್ ಹೋಗಲ್ಲ, ಜಾಸ್ತಿ ಹೆಚ್ಚಳಿಕೆ ಮಾಡ್ಕೊಳಕ್ ಹೋಗಲ್ಲ, ಹೊಗಳ್ಕೊಳ್ಳೋದಿಲ್ಲ. ಅದು ಐತಲ್ಲ, ಮುಂದೆ ಕೇಳ್ತಾರಲ್ಲ, ಅದಕ್ಕೆ ನೋಡ್ಬೇಕಾರೆ ಏನ್ರಿ ಸಹಿಸ್ಕೊಳಂತ ಒಂದು ಬುದ್ಧಿ ಏನಾಗಿರ್ಬೇಕು, ಇರ್ಬೇಕು. ಆಮೇಲೆ ನೆಕ್ಸ್ಟ್ ಪ್ರೀತಿ ದಯೆ ತೋರುವಂಥದ್ದು. ಆಮೇಲೆ
ಪ್ರೀತಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ನೋಡ್ರ, ಪ್ರೀತಿ ಏನ್ ಮಾಡಲ್ವಂತೆ? ಹೊಟ್ಟೆ ಹೊಟ್ಟೆ ಕಿಚ್ಚು ಕಿಚ್ಚು ಪಡೋದು, ಹೊಟ್ಟೆ ಕಿಚ್ಚು ಪಡೋದಿಲ್ವಂತೆ. ಆಮೇಲೆ ನೆಕ್ಸ್ಟ್ ಹೊಗಳಿಕೊಳ್ಳುವುದಿಲ್ಲ. ನೋಡ್ರ, ತನ್ನ ಬಗ್ಗೆನೆ ಅದರ ಯಾವಾಗಾರ ಮಾತಾಡಿದ್ರೆ ಆ ಏನ್ ಮಾಡ್ತಾ ಇರೋದು? ತಾವು ಹಿಂಗೋ ತಾವು ಹಿಂಗೆ, ತಾವೇ ಗ್ರೇಟ್ನೆಸ್ ಬಗ್ಗೆ ಏನ್ ಮಾಡ್ತಾ ಇರೋದು? ನಾನು ಹಂಗಲ್ಲ, ನಾನು ಹಿಂಗಲ್ಲ ಅದರ ಇವೆಲ್ಲ ಜಾಸ್ತಿ ಏನ್ ಮಾಡಕ್ ಹೋಗ್ಬಿಡ್ದು ದೇವ್ರ ಮಕ್ಕಳು. ಅದರ ನಮ್ಮ ಬಗ್ಗೆ ಯಾರು ಮಾತಾಡ್ಬೇಕು? ನಮ್ಮ ಕೆಲಸಗಳು ಮಾತಾಡ್ಬೇಕು, ಬೇರೆದು ನಮ್ಮ ಮಾತಾಡೋದು. ಕ್ಯಾರೆಕ್ಟರ್ಗಳೇ ಮಾಡ್ಬೇಕು. ದೇವ್ರ ಮಕ್ಳೇ ಮಾಡ್ಬೇಕು, ಮಾತಾಡಬೇಕು ಅಲ್ವರ? ಏನ್ರಿ, ನಮ್ಮ ಬಗ್ಗೆ ನಾವೇನ್ ಮಾಡಕ್ ಹೋಗ್ಬಿಡ್ದು ಮಾತಾಡ್ಕೊಡ್ದು. ಎಲ್ಲರ ಬೈಬಲಲ್ಲಿ ಅಪೊಸ್ತಲ ಪೌಲು 14 ಲೆಟರ್ಸ್ ಬರ್ತಾರೆ. ನಾನೇ ಬರ್ದಿರು ಅಂತ ಎಲ್ಲರೂ ಹೇಳ್ಕೊಡೋದು ಇದೆಯಾ ಅಂದ್ರೆ ಇಲ್ಲ ರೀ. ಅವ್ರು ಹೇಳ್ತಾರೆ 14 ವರ್ಷದ ಮುಂಚೆ ಒಬ್ಬ ಮನುಷ್ಯ ನನಗೇನಾಗಿದ್ದ ಗೊತ್ತಿತ್ತ, ಅವ್ರು 3ನೇ ಆಕಾಶಕ್ಕೆ ಹೋದ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಯಾರು? ಅವರೇ. ಅವ್ರ ಬಗ್ಗೆನೇ ಅಷ್ಟೊಂದು ಉನ್ನತವಾಗಿ ಏನು ಮಾಡೋಯ್ತು, ಅವ್ರು ಹೇಳ್ಕೊಬೋದಾಯ್ತು. ಅದು ಹೇಳಕ್ ಹೋಗಿಲ್ಲ. ಎಲ್ಲಾರ್ಕಿಂತ ಕನಿಷ್ಠವಾದಂಥ ಅಪೊಸ್ತಲ ನಾನು ಅಂತ ಏನು ಮಾಡ್ತಾರೆ ಹೇಳ್ಕೊಂತಾರೆ ಅಲ್ರ. ತನ್ನ ಆಮೇಲೆ ನೆಕ್ಸ್ಟ್ ಅಂತೆ ಏನಂತ ಮುಂದಕ್ಕೆ ಉಬ್ಬಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಮರ್ಯಾದೆಗೆಟ್ಟು ನಡೆಯೋದಿಲ್ಲ. ನಡೆಯುವುದಿಲ್ಲ. ಯಾಕಂದ್ರೆ ಮನ್ಸೈತೆ, ದುಡ್ಡು ಐತೆ ಅಂದ್ಬಿಟ್ಟು ಇಷ್ಟ ಬಂದ ರೀತಿ ನಡ್ಕೊಳ್ಳೋದಲ್ಲ ರೀ. ಅದರ ಯು ಶುಡ್ ಬಿ ಇನ್ ಕಂಟ್ರೋಲ್. ಏನು ಮಾತಾಡ್ತೀರಾ, ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ, ಅದರ ಹೆಂಗೆ ವರ್ತಿಸ್ತೀರಾ ಎಲ್ಲ ಏನ್ರಿ, ಎಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಏನಾಗಿರ್ಬೇಕು ಇರಬೇಕು ಅಲ್ವರ. ಸಹೋದರಿಗಳು ಅಂತ ಅಂದ್ಬಿಟ್ಟು ಎಲ್ಲಾರ ಹತ್ರ ಏನು ಮಾಡೋಕ್ಕಾಗಲ್ಲ. ಅದರ ಇಷ್ಟ ಬಂದಂತೆ ನಡೆಯೋದು ಯೋಗ್ಯವಾದದ್ದು ಅಲ್ಲ ಅಲ್ವರ. ಅದಕ್ಕೆ ನಮ್ಮ 6ನೇ ವಾಲ್ಯೂಮ್ನಲ್ಲಿ ಬ್ರದರ್ ರಸಲ್ ಹೇಳ್ತಾರಲ್ಲ, ಏನು ಹೇಳ್ತಾರೆ ಅಂತಂದರೆ ಏನ್ರಿ ಯಾರ ಹತ್ರಕ್ಕೆ ಯಾವಾಗ ಹೋಗ್ಬೇಕು, ಯಾರ ಹತ್ರಕ್ಕೆ ಯಾವಾಗ ಹೋಗ್ಬಾರ್ದು ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಆಮೇಲೆ ಎಷ್ಟು ಟೈಮ್ ಕಳಿಬೇಕು, ಎಷ್ಟು ಟೈಮ್ ಕಳಿಬಾರ್ದು, ಹೇಗಿರಬೇಕು ನಾವು ಒಬ್ಬರ ಹತ್ರಕ್ಕೆ ಹೋಗ್ಬೇಕಾರೆ ಅಲ್ವರ. ನೀವು ಏನು ಸಾಲನ ಮಾಡ್ಕೊಂಬೇಡಿ, ಪ್ರೀತಿ ಬಿಟ್ಟರೆ ಬೇರೆ ಯಾವ ಸಾಲ ಮಾಡ್ಕೊಂಬೇಡಿ ಅಂತ ಹೇಳ್ತಾರಲ್ಲ. ಎಕ್ಸ್ಪ್ರೆಷನ್ ಎಷ್ಟು ಬ್ಯೂಟಿಫುಲ್ ಆಗಿ ಕೊಡ್ತಾರೆ ಅದರ. ನಾಟ್ ಇನ್ಫ್ರಿಂಜಿಂಗ್ ಅಪಾನ್ ಅದರ್ಸ್ ರೈಟ್ಸ್. ಅದರ ಎಷ್ಟೋ ಜನಗಳಿಗೆ ಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯ ಏನು ಮಾಡಕ್ಕೆ ಹೋಗ್ಬಾರ್ದು, ದುರುಪಯೋಗ ಪಡಿಸೋದಕ್ಕೆ ಹೋಗ್ಬಾರ್ದು. ಅದರ ನಮ್ಮಲ್ಲಿ ಎಷ್ಟು ಒಂದು ಲಿಮಿಟೇಷನ್ಸ್ ಇದೆಯೋ ಅದನ್ನೇ ಮಾಡಬೇಕು, ನಾವು ಕಲಿಬೇಕು. ಯೇಸು ಕ್ರಿಸ್ತು ನೋಡಿ ಏನ್ರಿ, ಯಾರ ಹತ್ರ ಎಷ್ಟೆಷ್ಟು ಕಾಲಗಳನ್ನ ಕಳೆದ್ರು ಅಲ್ವರ. ಎಲ್ಲ ನಮಗೆ ಬೈಬಲ್ನ ಎಕ್ಸಾಂಪಲ್ಸ್ ಇದೆ ತುಂಬಗಳು ಅಲ್ವರ. ಯೇಸು ಕ್ರಿಸ್ತು ಲಾಜರಸ್ಸು ಮನೆಯಲ್ಲಿ ಏನು ಕಾಲ ಕಳೆದ್ರೋ ಅದು ಬೇರೆ ಎಲ್ಲರ ಮೇಲೆ ಕಳೆದ್ರ ಇಲ್ಲ ರೀ. ಸೊ ದಟ್ ವಾಸ್ ಈಸ್ ಕಂಫರ್ಟ್ ಝೋನ್. ಯಾಕೆ ಕಂಫರ್ಟ್ ಝೋನ್ ಅಂತಂದರೆ ಮಾರ್ತಾ ಮತ್ತು ಮರಿಯಾಳು ಅವ್ರನ್ನ ತುಂಬ ಏನು ಮಾಡೋರು, ಅವ್ರನ್ನ ವೆಲ್ಕಮ್ ಮಾಡೋರು. ಇಟ್ ವಾಸ್ ಎ ಪಾಸಿಟಿವ್ ಇನ್ವಿಟೇಷನ್. ಇದೇ ಥರ ಎಷ್ಟೋ ಜನ ಯೇಸು ಕ್ರಿಸ್ತನ ಕರೆಯೋರು. ಜಕೆಯು ಕರೆದ್ರು, ಅದರ ಯೋಸೆಫ್ ಕರೆದ್ರು ಅಲ್ವರ ಏನ್ರಿ. ಆಮೇಲೆ ಒಬ್ಬ ಇವ್ರು ಇರ್ತಾರಲ್ಲ, ಏನಪ್ಪ ಅದು ಸೆಂಚುರಿಯನ್, ನನ್ನ ಮಗನಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರಲ್ಲ, ಏನು ಮಾಡ್ತಾರೆ ಯೇಸು ಕ್ರಿಸ್ತನ ಕರೀತಾರೆ. ಆದರೆ ಯೇಸು ಕ್ರಿಸ್ತು ಎಲ್ಲರ ಮನೆಗೆ ಹೋಗಿ ಫರಿಸೇರು ಕೂಡ ಊಟಕ್ಕೆ ಕರೀತಾರಲ್ಲ. ಯೇಸು ಕ್ರಿಸ್ತು ಮನೆಗೆ ಹೋಗ್ಬಿಟ್ಟು ಎಲ್ಲ ಕಾಲಗಳನ್ನ ಕಳೆದ್ರಾ? ಖಂಡಿತವಾಗಿ ಕಳೆದ್ರು. ಆದರೆ ಇವ್ರ ಮೇಲೆ ಕಳೆ ರೀತಿಲಿ ಕಳೆದ್ರಾ ಅಂತಂದರೆ ದೇರ್ ಇಸ್ ಡಿಫ್ರೆನ್ಸಿಯೇಷನ್. ಯಾಕೆ ಅಂತಂದರೆ ಏನು ಅದನ್ನು ಯಾವ ರೀತಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಹೇಳಿದ್ರೆ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ನೆಕ್ಸ್ಟು ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ಅದರ ಸೆಲ್ಫಿಶ್, ತನ್ನ ಮೋಟಿವ್ಗಳೇನಿರ್ತಾರೆ, ತಮ್ಮ ಉದ್ದೇಶಗಳಿರ್ತಾರ, ಇದನ್ನೆಲ್ಲ ನೆರವೇರಿಸ್ಕೊಳಕ್ಕೆ ಏನೇನೆಲ್ಲ ಬೇಕೋ ಸ್ಕೀಮ್ಗಳೇನು ಮಾಡೋಂಥದ್ದು ಅದರ. ಇದು ಯಾವುದೇ ಕಾರಣಕ್ಕೂ ದೇವ್ರ ಮಕ್ಕಳು ಕ್ಯಾರೆಕ್ಟರ್ ಅಲ್ಲ ರೀ ಅಲ್ವರ. ಏನ್ರಿ ಏನು ಹೇಳ್ತಾರೆ, ಗಣನೆ ಕೊರೋದಲ್ಲಿ ಗೌರವಿಸೋದಲ್ಲಿ ಒಬ್ರಿಗಿಂತ ಒಬ್ರು ಏನಾಗಿರಿ ಅಂತೆ, ನೀವು ಮುಂದಾಗಿರಿ ಅಂತ ಹೇಳ್ತಾರೆ ಅಲ್ವರ. ಇನ್ ಆನರಿಂಗ್ ಒನ್ ಅಪಾನ್ ದ ಅದರ್ ಅಂತ ಇರಬೇಕು ಅಂತ ಹೇಳ್ತಾರೆ ಅವರ. ಸೊ ಏನು ಹೇಳ್ತಾರೆ ಅಂತಂದರೆ ಏನ್ರಿ ಅಲ್ಲಿ ಏನಂತದ್ದು ಕಣಲಿ ಮತ್ತು ಮರ್ಯಾದೆಗೆ ನಡೆದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಅಲ್ವರ. ನಮಗೆ ಕಷ್ಟ ಆದರೂ ಸರಿ ಏನ್ರಿ ಬೇರೆಯವ್ರಿಗೆ ತೊಂದರೆ ಕೊಡೋಂಗೆ ಇರಬಾರ್ದು ರೀ ಅಲ್ವರ. ಹೆಂಗಿರ್ಬೇಕು ನಾವು ಅದನ್ನೆಲ್ಲ ಸಹಿಸ್ಕೊಂಡಂಗೆ ಇರ್ಬೇಕ್ರಿ. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೇಳ್ತಾರೆ ಸಿಟ್ಟುಗೊಳ್ಳುವುದಿಲ್ಲ ಅಲ್ವರ. ಏನು ಹೇಳ್ಬಿಟ್ರೆ ಟಕ್ ಅಂತ ಏನ್ಬಿಡೋದು, ಕೋಪ ಬಂದ್ಬಿಡೋದು. ಏನಕ್ಕೆ ಹೇಳ್ತಾರೆ, ಯಾತಕ್ಕೆ ಹೇಳ್ತಾರೆ, ಸ್ವಲ್ಪ ಏನು ಮಾಡೋದು ಅದರ ಸ್ವಲ್ಪ ಥಿಂಕ್ ಮಾಡ್ಬೇಕ್ರಿ ಅದರ. ತಂದೆ ತಾಯಿ ಅಡ್ವೈಸ್ ಕೊಡ್ತಾರೆ, ಏನಕ್ಕೆ ಅಡ್ವೈಸ್ ಕೊಡ್ತಾರೆ, ಮಕ್ಳಿಗೆ ಕೋಪ ಬಂದ್ಬಿಟ್ರು ಹಂಗೆ ಹೋಯ್ತಾರ. ಇವಾಗೆಲ್ಲ ಇರೋ ಜನ್ರೇಷನ್ ಹಂಗೆ ಏನೂ ಹೇಳಂಗಿಲ್ಲ, ಏನೂ ಕೇಳಂಗಿಲ್ಲ, ಇಷ್ಟ ಬಂದಂಗೆ ಮಾಡಕ್ಕೆ ಬಿಟ್ಬಿಡ್ಬೇಕು. ಬಿಟ್ಬಿಟ್ರೆ ದೇ ಆರ್ ವೆರಿ ಗುಡ್ ಅದರ. ಹೇಳಂಗಿಲ್ಲ ಕೇಳಂಗಿಲ್ಲ ಅದರ. ಆದ್ರೆ ಬೈಬಲ್ ಹೇಳ್ತಾರೆ, ಬೆತ್ತ ಎತ್ತದಿರಂಥ ಪಿತ ಪುತ್ರನ್ಗೇನ್ರಿ ಶತ್ರು. ನಮಗೆಲ್ಲ ಇಷ್ಟು ಕತ್ತೆ ವಯಸ್ಸಾಗೈತೆ, ದೇವ್ರು ನಮಗೆ ಬೆತ್ತ ಎತ್ತಲ್ವ ಅವಾಗ ಎತ್ತಾರ ಇಲ್ವಾ, ಕೊಡ್ತಾರ ಇಲ್ವಾ ದೇವ್ರು ನಮ್ಗೆ ನಾತಗಳಲ್ಲ ಲೈಫಲ್ಲಿ
ಹೌದು ಬ್ರದರ್. ಕೊಡ್ತಾರೆ. ಕೊಟ್ರೆ ಸಂತೋಷ ಪಡ್ಬೇಕು. ಯಾಕೆ ಗೊತ್ತಾ, ಇಷ್ಟು ವಯಸ್ಸಾದ್ರು ದೇವ್ರನ್ನ ಹೊಡಿತಾರೆ ಅಂದ್ರೆ ನಾನು ದೇವ್ರ ಎಣಿಕೆಯಲ್ಲಿ ಇದ್ದೀನಿ ಅಂತ ಅರ್ಥ. ದೇವ್ರು ಯಾರನ್ನ ಹೊಡಿಯಲ್ವೋ ಅರ್ಥ ಮಾಡ್ಕೊಬೇಕು, ದೇವ್ರನ್ನ ಕೈ ಬಿಟ್ಬಿಟ್ರೆ ಅಂತ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಅದರಿಂದ ನಾವು ಇದಕ್ಕೆಲ್ಲ ಏನ್ ಮಾಡ್ಬೇಕು, ಇನ್ನು ಸರೆಂಡರ್ ಆಗಿರ್ಬೇಕ್ರಿ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ನೋಡ್ರ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದ. ಗ್ರಿಜ್ಜು, ರಿವೆಂಜು ಕಾಯ್ತಾ ಇರೋದು ನೋಡ್ರಿ ಅಂತೀನಿ, ರಣದ ತರ ಸಿಕ್ಕಿದ್ರೆ ಏನ್ ಮಾಡೋದು, ಹಂಗೆ ಕಿತ್ತಿ 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 ಏನ್ ಮಾಡೋದು, ಮಾಂಸನ ಬಿಸಾಕ್ಬಿಡೋದು. ಅದರ ಒಬ್ಬರನ್ನ ಹಾಳು ಮಾಡೋಂಥ ಕ್ಯಾರೆಕ್ಟರ್ ಅದರ. ಆಮೇಲೆ ನೆಕ್ಸ್ಟ್ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ನೋಡ್ರ, ಅನ್ಯಾಯ ಮೋಸ ಇವೆಲ್ಲದಲ್ಲೂ ಸಂತೋಷ ಪಡೋದಿಲ್ರಿ. ಸತ್ಯ ಏನೇ ಆಗ್ಲಿ ಸತ್ಯಕ್ಕೆ ಜಯ ಪಡ್ತದ. ಅದರ ಅದು ನಮಗೆ ಎಷ್ಟೇ ತೊಂದರೆ ತಂದ್ರು ಸರಿ, ನಮ್ಗೆ ಎಷ್ಟೇ ಕಷ್ಟ ತಂದ್ರು ಸರಿ, ಸತ್ಯಕ್ಕೆ ನಿಂತ್ಕೊಂಡಿರ್ಬೇಕು. ಯಾವ ಸತ್ಯ? ಬೈಬಲ್ ಸತ್ಯ ಮಾತ್ರ ಅಲ್ಲ ರೀ. ಅದರ ಒಬ್ಬರ ಜೀವಿತದಲ್ಲಿರೋಂಥ ಅನೇಕ ಸತ್ಯಾಂಶಗಳು ಕೂಡ ಏನಾಗಿದೆ ಇದೆ ಅದರ. ಅದಕ್ಕಾಗಿ ನಾವೇನು ಮಾಡಬೇಕು, ನಿಂತ್ಕೊಂಡಾಗಿರ್ಬೇಕು ಅಂತ ಹೇಳ್ತಾರೆ. ಇದನ್ನೇ ಹೇಳೋದು ಏನ್ರಿ ಇಲ್ಲಿ ಅಪೊಸ್ಟ್ಲು ಪೌಲ್ ಏನು ಹೇಳ್ತಾರೆ ಅಲ್ಲಿ ಅದರ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿಗಳೇ ಇವೆಲ್ಲವೂ ಏನ್ರಿ ದೇವರ ಒಂದು ಯೋಜನೆ ಏನಾಗಿತ್ತಂತೆ ಅಡಗಿತ್ತು. ಇದನ್ನೆಲ್ಲ ದೇವ್ರ ಫೀಲಿಂಗ್ಸು, ದೇವರ ಒಂದು ಕ್ಯಾರೆಕ್ಟರ್ಗಳನ್ನ ಯಾರಿಗಪ್ಪ ತಿಳಿಸ್ಕೊಟ್ರು ಅಂತಂದ್ರೆ ಏನ್ರಿ ತನ್ನ ಪವಿತ್ರಾತ್ಮನ ಮುಖಾಂತರ ಏನ್ ಮಾಡೋರೆ, ವಾಕ್ಯದಲ್ಲಿ ನಮ್ಗೆ ಏನ್ ಮಾಡೋರು ತಿಳಿಸ್ಕೊಟ್ರಂತೆ. ಅದರ ಹಂಗಾರೆ ನಾವು ವಾಕ್ಯಕ್ಕೆ ಎಷ್ಟು ಬೆಲೆ ಕೊಟ್ಟು, ಎಷ್ಟು ವಾಕ್ಯದಲ್ಲಿ ನಾವು ಮುಳುಗಿರ್ತಿರೋ, ಎಷ್ಟು ಹತ್ತಿರವಾಗಿರ್ತಿರೋ ಅಷ್ಟು ನಾವೇನು ಮಾಡ್ದಂಗೆ ಅಂದರೆ ದೇವ್ರ ಜ್ಞಾನದಲ್ಲಿ ನಾವೇನು ಮಾಡ್ದಂಗೆ ಬೆಳೆದಂಗೆ. ಅದರ ಅದಕ್ಕೆ ದೇವ್ರ ಅಗಾಧವಂಥ ವಿಚಾರಗಳು, ಆಳವಾಗಿರೋಂಥ ವಿಚಾರಗಳನ್ನ ದೇವ್ರು ನಮ್ಗೆ ಏನು ಮಾಡೋದಂತೆ, ಅವರ ಪವಿತ್ರಾತ್ಮನ ಮುಖಾಂತರ ದೇವ್ರು ನಮ್ಗೆ ಈ ರೀತಿ ನಮ್ಗೆ ಏನು ಮಾಡಿದ್ರು, ದೇವ್ರು ನಮಗೆ ತಿಳಿಸ್ಕೊಟ್ಟಿರೋದು ಹೊರತು ಏನೇ ರೀತಿ ಒಂದು ಮ್ಯಾಜಿಕ್ ಗೀಚಿಕ್ ಆಗಿ ಸಡನ್ನಾಗಿ ಏನು ಮಾಡೋಕ್ಕೆ ಹೋಗಿಲ್ಲ ದೇವ್ರು ನಮಗೆ. ಯಾವುದೇ ರೀತಿ ಔಟ್ವರ್ಡ್ ಇನ್ಫ್ಲೂಯೆನ್ಸ್ಗಳಿಂದ ನಮಗೆ ಕೊಟ್ಟಿಲ್ಲ. ಈ ಸಾಮಾನ್ಯವಾಗಿ ಈ ಅಭಿಪ್ರಾಯ ಏನ್ರಿ, ಸಡನ್ನಾಗಿ ಏನೋ ಆಗ್ಬಿಡೋದು, ನಮ್ಮಲ್ಲಿ ಆಟೋಮೆಟಿಕ್ಕಾಗಿ ಏನೋ ಒಂದು ಭಾವನೆ ಬಂದ್ಬಿಡೋದು, ಇದು ಪವಿತ್ರಾತ್ಮ ಅಂತಂದ್ಬಿಟ್ಟು ಏನಕ್ಕೆ ಬಂದ್ಬಿಟ್ಟಿದೆ ಅಂತಂದರೆ, ಬೈಬಲ್ನಲ್ಲಿ ಎಷ್ಟೋ ಅಶುದ್ಧ ಆತ್ಮಗಳ ಬಗ್ಗೆ ನಾವು ಓದ್ತೀರಿ. ಒಬ್ಬ ಮನುಷ್ಯನೊಬ್ಬ ಅಶುದ್ಧ ಆತ್ಮ ತುಂಬಿಕೊಂಡಿದ್ದ, ಅದರ ಅವನ ಅಶುದ್ಧ ಆತ್ಮ ಬರೀ ತಕ್ಷಣ ಅವನು ವಿಚಿತ್ರ ನಡ್ಕೊಂಡ ಅಂತಂದ್ಬಿಟ್ಟು ನಾವು ಬೈಬಲ್ ಓದ್ತೀರಿ. ಏನಾಗ್ಬಿಟ್ಟಿದೆ ಅಂದರೆ, ಈ ಕ್ರೈಸ್ತವರು ಸರಿಯಾಗಿ ಬೈಬಲ್ನ ತಿಳ್ಕೊಂಡಿರೋರು ಇದೇ ಥರ ಪವಿತ್ರ ಆತ್ಮ ಅಂತ ತಿಳ್ಕೊಂಬಿಟ್ಟವ್ರಿ. ಅದರ ಪವಿತ್ರ ಆತ್ಮ ಆ ಥರ ಅಲ್ಲ ರೀ. ಅಶುದ್ಧ ಆತ್ಮ ಅಂತ ಓದ್ಬೇಕಾದ್ರೆ ಬೈಬಲ್ನಲ್ಲಿ ಒಂದೇ ಒಂದು ಅಶುದ್ಧ ಆತ್ಮ ಇತ್ತಾ ಅಥವಾ ಹಲವಾರು ಅಶುದ್ಧ ಆತ್ಮಗಳಿತ್ತ? ಹಲವಾರಿತ್ತು ಅಲ್ವರ. ಎಲ್ಲ ಒಂದು ಅಂತ ನಮ್ಗೆ ಎಲ್ಲ ಕೊಡ್ಲ ರೀ. ಯಾರಲ್ಲ ಒಬ್ರದ್ದು ಒಂದು ತಿಂದ್ಕೊಂಡಿರ್ಬೋದು, ಆದ್ರೆ ಇದ್ದಿದ್ದು ಎಷ್ಟೋ ಅಶುದ್ಧ ಆತ್ಮಗಳೇನಾಗಿತ್ತು ಇತ್ತು. ಈ ಅಶುದ್ಧ ಆತ್ಮಗಳು ಯಾರು? ಇವೆಲ್ಲ ಅಶುದ್ಧ ಆತ್ಮಗಳು? ಬಿದ್ದು ಹೋದ ದೇವದೂತರು. ವೆರಿ ಗುಡ್. ಪರಲೋಕದಲ್ಲಿ ಒಂದ್ ಕಾಲದಲ್ಲಿ ಒಳ್ಳೆ ಆಗಿದ್ದವರು ಭೂಲೋಕಕ್ಕೆ ಬಂದಾಗ ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡು ಪಾಪ ಮಾಡಂತ ಬಿದ್ದೋಗಿರೋ ದೂತರುಗಳ್ರಿ. ಇವರು ಇದ್ದಿದ್ದು ದೊಡ್ಡ ಅಸಂಖ್ಯವಂತ ಸೈನ್ಯ ಇದ್ದಾರಂತ್ರಿ. ಗ್ರೇಟ್ ಮಲ್ಟಿಟ್ಯೂಡ್ ತರ ಅಸಂಖ್ಯವಾಗಿರೋಂಥ ಬಿದ್ದೋಗಿರೋ ದೂತರವ್ರೆ. ಈ ಬಿದ್ದೋಗಿರೋ ದೂತರುಗಳು ಒಬ್ರಲ್ಲಿ ತುಂಬಿಕೊಂಡು ಏನ್ ಕೆಲಸ ಮಾಡ್ತಾ ಇದ್ರು? ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಕೆಟ್ಟವರು, ಮೈಂಡೇ ಕೆಟ್ಟದು. ಅವ್ರು ಮಾಡ್ತಾ ಇದ್ದೆ ಹೊಲ್ಸ್ ಕೆಲಸಗಳು. ಅದೇ ಹೊಲ್ಸ್ ಕೆಲಸಗಳನ್ನ ಇವ್ರ ದೇಹದಲ್ಲಿ ಬಂದು ಏನ್ ಮಾಡೋದು, ಎಲ್ಲ ಮಾಡತ್ರಿ. ಎಲ್ಲ ಏನ್ ತಿಳ್ಕೊಂಡ್ಬಿಟ್ರೆ, ಇದೇ ಥರ ಪವಿತ್ರಾತ್ಮ ಯಾರೋ ನಮ್ಮ ಬಂದು ತುಂಬ್ಕೊಂಡ್ಬಿಡ್ತಾರೆ, ದೇವ್ರು ಬಂದು ತುಂಬ್ಕೊಂಡ್ಬಿಡ್ತಾರೆ. ಅಣ್ಣಮ್ಮನ ದೇವಸ್ಥಾನ ಅಂತ ಗೊತ್ತಾ, ದೇವ್ರು ಬಂದ್ಬಿಡೈತೆ ಬಿಡು ಅಯ್ಯೋ ಆಡ್ಲಿ ಬಿಡು ಅದರ ಈ ಥರ ತಿಳ್ಕೊಂಬಿಟ್ಟಾರೆ. ಇದು ನಮ್ಮ ಕ್ರೈಸ್ತವ್ರು ಇದನ್ನ ಹೊಸ್ತಾಗಿ ತಿಳ್ಕೊಂಬಿಟ್ಟಾರೆ. ಏನು ಮಾಡೋದು, ಅನ್ಯ ಭಾಷೆ ಆಡ್ಬಿಡೋದು, ಅದ್ಭುತ ಮಾಡ್ಬಿಡೋದು, ಅವನೇ ಬಾಯಿ ಬಂದಿದ್ದೆಲ್ಲ ಮಾತಾಡ್ಬಿಡೋದು, ಪ್ರವಾದನೆ ಬಿಟ್ಟ ಅಂತಂದ್ಬಿಡೋದು. ಈ ರೋಡಲ್ಲಿ ಗಿಣಿಶಾಸ್ತ್ರ ಹೇಳೋದಕ್ಕೂ ಯಾರೋ ಬಂದ್ಬಿಟ್ಟು ಬೇರೆ ಬೇರೆ ಮತದಲ್ಲಿ ಧರ್ಮದಲ್ಲಿ ಏನೋ ಮುಂದಕ್ಕಾಗಂಥ ವಿಚಾರಗಳನ್ನ ಹೇಳ್ಬಿಡ್ತಾರೆ. ಅದು 10% ನೆರವೇರ್ಬಿಡ್ತಾರೆ. ಇದೇ ಥರ ಕ್ರೈಸ್ತವ ಜೀವನ 10% ನೆರವೇರ ಸಾಕು, ಫುಲ್ ದಿಲ್ ಖುಷಿ ಆಗ್ಬಿಡ್ತಾರೆ. ಏನಿದ್ದು ಪ್ರವಾದನೆ ಅಂದ್ಬಿಟ್ಟು. ಈ ಥರ ಅಲ್ಲ ರೀ. ಪವಿತ್ರಾತ್ಮ ಬಂದರೆ ಅವರ ಜೀವಿತನೇ ಫಸ್ಟ್ ಆಗೋದೇನು ಗೊತ್ತಾ, ಪವಿತ್ರವಾಗಿರ್ತದೆ. ಅದಕ್ಕೆ ಪವಿತ್ರ ಆತ್ಮ ಅಂತ ಹೇಳೋದು. ಅಶುದ್ಧ ಆತ್ಮ ಬಂದರೆ ಅಶುದ್ಧವಾಗಿರ್ತಾರೆ, ಹೊಲ್ಸಾಗಿರ್ತಾರೆ ಜೀವನ. ಅಲ್ಲರ ನಡವಳಿಕೆಯಿಂದ ಹಿಡ್ದು ಅದರ ಅಂದರೆ ನಮ್ಮ ಉಡುಪುಗಳು ಹಾಕೋದ್ರಿಂದ ಹಿಡ್ದು ನಾವು ನಡ್ಕೊಳ್ಳೋಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಹೆಂಗಿರ್ತಾರೆ, ಪರಿಶುದ್ಧತೆ ನಾವೇನು ಮಾಡೋದು, ಎದುರು ನೋಡ್ಬೋದು. ಪ್ರಕಟಣೆಯಲ್ಲಿ ನೋಡಿರ್ತೀನಿ, ಇಲ್ಲಿ 22ನೇ ಅಧ್ಯಾಯ 10ನೇ ವಾಕ್ಯವಾಗಿ ಹೋದ್ರಲ್ಲ, ಈ ಪುಸ್ತಕದಲ್ಲಿ ಪ್ರವಾದನೆ ಮಾತುಗಳನ್ನ ಮುದ್ರೆ ಹಾಕ್ಬೇಡಿ, ಯಾಕಂದ್ರೆ ನೆರವೇರಂಥ ಕಾಲ ಬಂದಿದೆ ಅಂತ ಹೇಳ್ತಾರಲ್ಲ. ನೋಡಿ ನೆಕ್ಸ್ಟ್ 11ನೇ ವಾಕ್ಯ ಏನು ಹೇಳ್ತಾರೆ, 11th verse, Revelation 22:11. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು
ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ನೋಡ್ರ, ಪವಿತ್ರನು ಇನ್ನ ಪವಿತ್ರ ಮಾಡ್ಕೊಳ್ಳಿ. ಯಾರು ಪವಿತ್ರಾತ್ಮನ ತುಂಬಿರ್ತಾರೋ ಅವ್ರು ಇನ್ನೂ ಹೆಚ್ಚಿನ ರೀತಿಲಿ ಪವಿತ್ರವಾಗಿ ಬಾಳೋದನ್ನ ನಾವು ಏನ್ ಮಾಡೋದು ನೋಡ್ಬೋದ್ರಿ. ಇದು ಗಾಡ್ಸ್ ಹೋಲಿ ಸ್ಪಿರಿಟ್ ಸಿಂಪ್ಟಮ್ಸ್, ಸೈನ್ಸ್ ಅಲ್ದರ. ಪೇತ್ರ ಹೆಂಗಿದ್ರ ಅದ್ರ ಏನ್ ಭಯಂಕರವಾಗಿ ಮೋಸವಾಗಿದ್ದವ್ರಿ ಅಂತೀನಿ, ಮೀನ್ ಹಿಡಿತಾರವ್ರು ಅಲ್ದರ. ಅದೇ ಹೆಂಗೆ ಎಲ್ಲ ಬೆತ್ತಲಾಗಿ ಹಿಡಿತಿದ್ರು ಅದರ. ಆಮೇಲೆ ಕ್ರಿಸ್ತನ ಹತ್ರ ಬಂದ ಮೇಲೆ ಏನ್ ಮಾಡಿದ್ರು, ಎಷ್ಟು ಸತಿ ಪೆಟ್ಟು ತಿನ್ನೋರು ಯೇಸು ಕ್ರಿಸ್ತನ ಹತ್ರ, ಎಷ್ಟೆಲ್ಲ ಕರೆಕ್ಷನ್ಸ್. ಅವರು ಕರೆಕ್ಷನ್ ಮಾಡಿರೋ ರೀತಿಲಿ ಯೇಸು ಕ್ರಿಸ್ತನ್ ಯಾರಿಗೂ ಮಾಡಿಲ್ಲ ಅಂತೀನಿ. ಅವ್ರು ಹೆಂಗಿದ್ರು ಪೇತ್ರ, ಎಲ್ಲ ಕರೆಕ್ಷನ್ಸ್ ಏನ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಕೊನೆಗೆ ಕ್ರೈಸ್ಟ್ ಕೇಳೇ ಬಿಡ್ತಾರೆ, ಏನಪ್ಪ ನೀನು ಹೋಗ್ಬಿಡ್ತೀಯಾ ಅಂತಂದ್ಬಿಟ್ಟು. ಪೇತ್ರ ಏನ್ ಹೇಳ್ತಾರೆ ಅವಾಗ? ನಿನ್ನನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ಅಂತಾರೆ. ಹೋಗ್ಲಿ ಸ್ವಾಮಿ ನಿನ್ನನ್ ಬಿಟ್ಟು ಅಂತ. ಅಲ್ವರ, ನಿನ್ ಬಿಟ್ಟು ಎಲ್ಲಿ ಹೋಗ್ಲಿ ಸ್ವಾಮಿ, ನಿನ್ನ ಹತ್ರ ಏನಿದೆ, ಜೀವವುಳ್ಳಂತ ನಿತ್ಯ ಜೀವ ವಾಕ್ಯವಿದೆ. ಅಲ್ವರ, ನಾವಾಗ ಏನ್ ಮಾಡಿದ್ರೆ ಬರ್ತೀನಿ ಓ ಆಯ್ತಾಯ್ತು ದೊಡ್ಡ ನಮಸ್ಕಾರ ಅಂತ ನೋಡ್ರಿ, ರೈಟ್ ಬಟನ್ ಇದೇ ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು. ಪೇತ್ರ ಹಂಗಿದ್ರು ಅಂತ ನೋಡಿದ್ದೀನಿ. ಅದಕ್ಕೆ ಯೇಸು ಕ್ರಿಸ್ತು ಅವನ್ನ ಐಡೆಂಟಿಫೈ ಮಾಡ್ತಾರೆ. ಅವ್ರಿಗೇನು ಮನ್ಸಿತ್ತು ಅಂದರೆ, ಏನೇ ಕರೆಕ್ಷನ್ಸ್ ಮಾಡಿದ್ರು ಕರೆಕ್ಷನ್ಸ್ ಮಾಡ್ಕೊಂಡಂಥ ಮೆಂಟಾಲಿಟಿ ಇತ್ತು ನೋಡ್ರಿ. ಅದಕ್ಕೆ ಸಭೆ ಇಡೀ ಜವಾಬ್ದಾರಿ ಕ್ರೈಸ್ಟ್ ಯಾರಿಗಪ್ಪ ಕೊಟ್ಟರು? ಯೋಹಾನು ಕೊಡಲಿಲ್ಲ. ಯೇಸು ಕ್ರಿಸ್ತನ ಫೇವ್ರೆಟ್ ಡಿಸೈಪಲ್ ಕೊಡಲಿಲ್ಲ. ಯಾಕೆ? ಅವರು ಕೊಟ್ಟಿದ್ರೆ ಅವ್ರು ತುಂಬ ಪ್ರೀತಿಯಿಂದ ಎಲ್ಲ ಏನು ಮಾಡಿರೋರು, ಪ್ರೀತಿ ಮಾಡಿ 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 ಏನು ಮಾಡಿರೋರು, ಚೆನ್ನಾಗಿ ಪ್ರೀತಿಯಲ್ಲಿ ತುಂಬ ಬೆಳೆಸ್ಬಿಟ್ಟಿರೋರು. ಆದರೆ ಪೇತ್ರ ಏನು ಮಾಡ್ತಾರೆ ಹೇಳಿ? ಕರೆಕ್ಷನ್ಸ್ ಅಲ್ಲಲ್ಲ, ಪೇತ್ರ ಕರೆಕ್ಷನ್ಸ್ ಒಂದಿ ಏನು ಮಾಡ್ಕೊಂಡವ್ರೆ, ಓ ಏನು ಮಿಸ್ಟೇಕ್ಸ್ ಇರಬಾರ್ದಪ್ಪ, ಏನೆಲ್ಲ ತಪ್ಪಿದ್ದು ನಾವು ತಿದ್ದುಕೊಂಡ್ರೆ ನಮ್ಗೆ ಏನಾಗ್ತಾರೆ, ನಾವು ಒಳ್ಳೆದಕ್ಕಾಗೋದಕ್ಕೆ ನಮ್ಮ ಅನುಕೂಲ ಆಯ್ತಾರೆ ಅಂದ್ಬಿಟ್ಟು ಇವೆಲ್ಲ ಅವ್ರು ಗೊತ್ತಿಟ್ಕೊಂಡು ಏನು ಮಾಡಿದ್ರು ಹೇಳಿ? ಒಂದೊಂದೇ ಮಿಸ್ಟೇಕ್ಸ್ ಏನು ಮಾಡಿದ್ರು ಮಾಡಿ ತಿದ್ಕೊಂಡಾಗ, ಓಹೋ ಸಭೆಯಲ್ಲಿ ಹಿಂಗೆ ಆಗ್ತದ, ಇದನ್ನೆಲ್ಲ ಏನು ಮಾಡ್ಬೇಕು ನಾವು ಕರೆಕ್ಷನ್ ಮಾಡಬೇಕು. ಕರೆಕ್ಷನ್ ಮಾಡಿದ್ರೆ ಬಿಟ್ಬಿಡೋಣ? ಇಲ್ಲ, ಯೋನಾರು ಏನು ಮಾಡಿರೋರ, ಪ್ರೀತಿ ಬಿಡುಪ್ಪ ಪಾಪ ಗೊತ್ತಿಲ್ಲ ಅಂದ್ಬಿಟ್ಬಿಡೋರು. ಪೇತ್ರ ಏನು ಮಾಡಿದ್ರು, ಎಲ್ಲ ಟ್ಯೂನ್ ಅಪ್ ಮಾಡ್ತಾ ಹೋದ್ರು ಅಂತೀನಿ. ಅದಕ್ಕೆ ಬೈಬಲ್ ಓದಿಂತೀನಿ, 2 ಬಿಗಿದ ಕೈ ಕೊಟ್ಟಿದ್ದು ಅಪೊಸ್ತಲ ಪೇತ್ರನಿಗೆ. ಸಭೆಗಳನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಎಲ್ಲಾನು ಏನು ಮಾಡ್ತಾರೆ, ಒಂದೊಂದಾಗೆ ಕರೆಕ್ಷನ್ಸ್ ಮಾಡಿ 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 ಪೇತ್ರ ಏನು ಮಾಡ್ತಾರೆ, ಎಲ್ಲ ಸಭೆಗಳನ್ನ ಡಿಸಿಪ್ಲಿನ್ ಆಗಿ ಬೆಳೆಸ್ತಾರೆ. ಯಾಕೆ? ಆ ಡಿಸಿಪ್ಲಿನ್ ಇವ್ರು ಕಲ್ತವ್ರಲ್ಲ, ಆ ಡಿಸಿಪ್ಲಿನ ಕಳಿದಿರೇ ಇದ್ರೆ ಕ್ರಿಸ್ತನ ಜೊತೆಗೆ ಏನಾಗಿರೋದು ಇವ್ರಿಗೆ ಅಂತ ಪೇತ್ರನಿಗೆ ಚೆನ್ನಾಗಿ ಗೊತ್ತು. ಏನು ಸೇತಾನ ಏನು ಮಾಡೋಣ, ನನ್ನ ಗೋಧಿ ಥರ ಒಣಿಬೇಕು ಅಂತ ಮನ್ಸು ಮಾಡ್ಬಿಟ್ರೆ, ಸ್ವಲ್ಪ ಬಿಟ್ಟಿದ್ರೆ ನಾನೇ ಎಣ್ಣೆ ಮಾಡಕ್ಕೆ ಹೋಗ್ಬಿಡ್ತಾ ಇದ್ನಪ್ಪ. ಹಂಗಾರೆ ನನಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸಿಂದ ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ಇವೆಲ್ಲ ಮಾಡಬೇಡಿ ಅಂತ ಏನು ಮಾಡಿದ್ರು, ಪೇತ್ರ ಕರೆಕ್ಷನ್ ಮಾಡಿದ್ರು. ಅದೇ ಪೇತ್ರನ ಪೌಲ್ ಕರೆಕ್ಷನ್ ಮಾಡ್ಬೇಕಾದ್ರೆ ಏನು ಮಾಡಿದ್ರು, ಪೇತ್ರ ತಿರ್ಗಾ ಅಕ್ಸೆಪ್ಟ್ ಮಾಡಿದ್ರು. ಓ ಇದು ಬೇರೆ ಇದೆಯಾ, ನನ್ಗೆ ಗೊತ್ತಿಲ್ವಲ್ಲ, ಓಹೋ ಹಂಗಾರೆ ನಾನು ಮಾಡ್ತಾ ಇದ್ದ ಮಿಸ್ಟೇಕಪ್ಪ, ತಿದ್ರು ಅಂದ್ಬಿಟ್ಟದ್ರ. ಇದು ಏನ್ರಿ, ಗ್ರೋತ್ ಫಾರ್ ದ ಹೋಲಿನೆಸ್. ತಿದ್ದುಕಡಂಥದ್ದು ಏನ್ರಿ ಒಂದು ಬುದ್ಧಿ. ಅದು ಹೇಳೋದು, ಅಶುದ್ಧವಾಗಿರೋದು ಇನ್ನೂ ಅಶುದ್ಧವಾಗಿರ್ಲಿ, ಫಿಲ್ತಿ ಆಗ್ತಾ ಇದ್ದಾನ, ಮೋಸವಾಗಿ ಆಗ್ತಾ ಇದ್ದಾನ, ಆಗ್ಲಿ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಕಾಲವು ಸಮೀಪವಾಗಿದೆ. ಟೈಮ್ ಈಸ್ ವೆರಿ ನಿಯರ್. ಅದರ ನೋಡ್ರಿ, ಇವಾಗ ನಾವು ಒಂದು ಗ್ರೂಪಲ್ಲಿ ಒಂದು ವಿಡಿಯೋ ಹಾಕಿ ನೋಡಿದ್ರ, ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟನ್ರಿ. ಅದರ ಏನು, ಇಸ್ರೇಲ್ಗೆ ಏನು ವಾರ್ನಿಂಗ್ ಕೊಟ್ಟಾನೆ ನೋಡಪ್ಪ, ನೀನು ನನಗೆ ಕೇಳ್ದೆ ನೀನು ಇರಾನ್ ಮೇಲೆ ಅಟ್ಯಾಕ್ ಮಾಡೋದಾಗ್ಲಿ, ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ನನಗೂ ನಿಂಗೂ ಸಂಬಂಧ ಇಲ್ಲ. ಅದರ ನಿಮ್ಮ ಪಾಣಿ ಏನು ಮಾಡೋದು, ನೀನು ಬೇಕು ಇದು ಮಾಡ್ಕೊಬೋದು ಅಂತ ಏನು ಒಂದು ಡೆಫಿನೇಷನ್ ಕೊಟ್ಬಿಟ್ಟವನೆ. ಅದರ ಇವಾಗ ಹೆಂಗಿದೆ ಅಂದರೆ ಸಿಚುವೇಶನು, ಬೈಬಲ್ ಪ್ರಾಫಸಿದು ಫುಲ್ಫಿಲ್ಮೆಂಟ್ ಅಲ್ವರ. ಮುಂದಕ್ಕೆ ಹೋಗ್ತಾ ಡೆಫಿನೆಟ್ಟಾಗಿ ಅಮೇರಿಕಾ ಡೆಫಿನೆಟ್ಟಾಗಿ ಇಸ್ರೇಲ್ನ ಕೈ ಬಿಡ್ತದೆ. ಅವಾಗ ಏನಾಗ್ತಾರೆ, ಇಡೀ ಎಲ್ಲ ರಾಜ್ಯಗಳಿಗೆ ಒಂದು ಅವಕಾಶ ಸಿಗ್ತದೆ ಇಸ್ರೇಲ್ನ ಅಟ್ಯಾಕ್ ಮಾಡೋದಕ್ಕೆ. ಧಾರಾಳವಾಗಿರೋಂಥ ಮಾರ್ಗ ಸಿಗ್ತಾರೆ ನೋಡ್ತೀನಿ. ಅವಾಗ ಹೆಂಗೆ ಬರ್ತಾರೆ, ಇದೇ ಚಾನ್ಸಲ್ಲಿ ಇಸ್ರೇಲ್ನ ಮುಗಿಸೋಣ ಅಂತ ಬರ್ತಾರೆ. ಇವೆಲ್ಲ ನಮಗೇನಪ್ಪ ಒಂದು ಸಿಂಪ್ಟಮ್ಸ್ ಮತ್ತು ಸೈನ್ ಅಂತಂದರೆ, ನಾವು ತುಂಬ ಲಾಸ್ಟ್ ಸ್ಟೇಜ್ಗಳಲ್ಲಿ ಏನಾಗಿದ್ದೀರಿ ಇದ್ದೀರಿ ಅಂತ ಅರ್ಥ. ಇವಾಗ ಹೆಂಗಿದೆ, ಬೆಲೆಗಳೇನಾಗಿದೆ, ಹೆಂಗೆ ಏನಿದೆ ಗೊತ್ತಾ? ಗೌರ್ಮೆಂಟು ಮಿನಿಮಮ್ ವೇಜಸ್ ಮಾಡಿದ್ದಾರೆ ಗೊತ್ತಾ ನಿಮ್ಗೆ? ಏನು ಮಿನಿಮಮ್, ಯಾರು ನಿಮಗೆಲ್ಲ ಗೊತ್ತಿರಲ್ಲ, ಮೋಸ್ಟ್ಲಿ ಯಾರೋ ಕಂಪನಿ ಏನೋ ಕೆಲಸ ಮಾಡಿದ್ರೆ ಗೊತ್ತಿರ್ತದೆ. ಸರ್ಕಾರ ಬಂದ್ಬಿಟ್ಟು ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾರೆ ಅಂದರೆ, ಪ್ರೈವೇಟ್ ಕಂಪನಿ ಹೇಳ್ತಾರೆ ನಾನು, ಅವನಿಗೆ ಕನಿಷ್ಠವಾದಂಥ ಸ್ಯಾಲ್ರಿ ಇಷ್ಟು ಇರಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ ಗೊತ್ತಾ?
ಕನಿಷ್ಠವಾದಂಥ ಸಂಬಳ ಗೌರ್ಮೆಂಟ್ ಇವಾಗ ಫಿಕ್ಸ್ ಮಾಡಿರೋದು ಒಬ್ಬ ವ್ಯಕ್ತಿಗೆ 23,000 ಇಂದ 28,000. ಬೇಸಿಕ್ ಕಸ ಹೊಡಿಯೋನ್ಗೂ ಅಷ್ಟು ಕೊಡ್ಲೇಬೇಕಪ್ಪ ನೀನು, ಇಲ್ಲ ನೀನು ಕೆಲಸಕ್ಕೆ ಇಟ್ಕೊಂಬೇಡ ಅಂತ ಗೌರ್ಮೆಂಟ್ ಫಿಕ್ಸ್ ಮಾಡೋರು. ಯಾಕೆ ಅಂದರೆ ಸಮಾಜದಲ್ಲಿ ಅಷ್ಟಿಲ್ದಿರ ಇದ್ದರೆ ಒಬ್ಬ ವ್ಯಕ್ತಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಏನಾಗಿದೆ ಇವತ್ತು ಉನ್ನತವಾಗಿ ಏನಾಗಿದೆ, ಬೆಲೆಗಳು ಏರಿದೆ. ಯೋಚನೆ ಮಾಡ್ರಿ ಅಂತೀನಿ, ಒಂದು 40 ವರ್ಷ ಹಿಂದಕ್ಕೆ ಹೋಗ್ರಿ ಅಂತೀನಿ, ಇಲ್ಲ 50 ವರ್ಷ ಹಿಂದಕ್ಕೆ ಹೋದ್ರಿ ಅಂತೀನಿ. ಅಂದ್ರೆ ನಮ್ಮ ತಂದೆ ತಾಯಿ ಅಜ್ಜಿ ತಾತಗಳಿಗೆಲ್ಲ ಎಷ್ಟಿತ್ತು ಸಂಬಳ? ಜೀವನ ಪೂರ್ತಿ ಸಂಪಾದನೆ ಮಾಡಿದ್ರೆ 28,000ಕ್ಕೆ ಏನು ಮಾಡೋದು, ಮನೆ ಕಟ್ಬಿಟ್ಟು ಹೋಯ್ತಾರೆ ಆ ಕಾಲದಲ್ಲಿ. ಅದರ ಅವರು ನಮಗಿಂತ ಸುಖವಾಗಿದ್ರು, ನಮಗಿಂತ ನಿಶ್ಚಿಂತಾಗಿದ್ರು, ನಮಗಿಂತ ನೆಮ್ಮದಿಯಾಗಿ ನಿಂದೆ ಮಾಡ್ತಾಯಿದ್ರು. ನೋಡ್ತೀವಿ ಇವತ್ತೇನಾಗಿದೆ, ಜನಗಳ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಆಸ್ತಿ ಎಲ್ಲ ಐತೆ, ಆದರೆ ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ. ನೋಡಿ ಎಲ್ಲರಿಗೂ ಒಂದು ಕಾಮನ್ ಆಗಿರೋ ಕಾಯಿಲೆ ಏನು ಗೊತ್ತಾ? 3 ಕಾಮನ್ ಆಗಿರೋ ಕಾಯಿಲೆ ಎಲ್ಲರಿಗೂ ಬರ್ತದೆ ಇವಾಗ ಕಾಲದಲ್ಲಿ. 50 ಆಗಿದ ತಕ್ಷಣ ಮೊಂಡ್ಕಾಲು ನೋವು, ಆಮೇಲೆ ಶುಗರು, ಆಮೇಲೆ ಕಣ್ಣು ದೃಷ್ಟಿ ಮಂದಾಗೋದು. ಈ 3 ಕಾಮನ್ ಆಗಿರೋಂಥ ಕಾಯಿಲೆ ಯಾರೂ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ರೀ. ಒಂದು ಕಾಲದಲ್ಲಿ ಸ್ಪೆಕ್ಸ್ ಅಂಗಡಿ ಅಂದರೆ ರೇರ್ ಆಗಿರೋದು, ಆದರೆ ಇವತ್ತೇನಾಗ್ಬಿಟ್ಟಿದೆ, ಎಲ್ಲ ಕಡೆ ಸ್ಪೆಕ್ಸ್ ಅಂಗಡಿ ಕಾಮನ್ ಆಗಿದೆ. ಯಾಕೆ? ದಟ್ ಈಸ್ ದ ಬಿಸ್ನೆಸ್. ಖಂಡಿತವಾಗೂ ಎಲ್ಲರಿಗೂ ಬಂದೇ ಬರ್ತದೆ ಅಂತ ಗೊತ್ತು. ಯಾಕೆ? ಸೋರ್ಸ್ ಆಫ್ ಫುಡ್ ಏನಾಗಿದೆ ಹಂಗಿದೆ. ಮೊಂಡ್ಕಾಲು ನಾವು ಎಲ್ಲರಿಗೂ ಬಂದೇ ಬರ್ತದ್ರಿ. ಅದಕ್ಕೆ ಎಲ್ಲ ಕಡೆ ಮಾಡಿದ್ರೆ ಆರ್ಥೋಪೆಡಿಕ್ಸ್ಗಳು ಓಪನ್ ಆಗ್ಬಿಟ್ರು. ಒಂದು ಕಾಲದಲ್ಲಿ ಹೆಂಗಿರ್ತಾ ಇತ್ತು ಆರ್ಥೋಪೆಡಿಕ್ಸ್ ಅಂದರೆ ಮೂಳೆ ಡಾಕ್ಟ್ರು, ತುಂಬ ಕಷ್ಟಪ್ಪ ಹುಡ್ಕೋದು ಅಂತ ಅಂದ್ಬಿಟ್ಟು. ಇವತ್ತೇನು ಮಾಡಿದೆ, ಫಿಸಿಯೋಥೆರಪಿ ಅಂತೆ, ಮೂಳೆ ಡಾಕ್ಟರ್ಗಳಂತೆ ಕಾಮನ್ ಆಗೋಯ್ತು. ಯಾಕೆ ಅಂದರೆ ಇವು ಅಂತ್ಯ ಕಾಲದಲ್ಲಿ ಬರುವಂಥ ಸೂಚನೆಗಳು ಇವೆಲ್ಲ. ನಮ್ಮ ಬ್ರದರ್ ಬಂದ್ಬಿಟ್ಟು ಫಸ್ಟ್ ವಾಲ್ಯೂಮ್ನಲ್ಲಿ ಹೇಳ್ತಾರೆ, ಕಾಯಿಲೆಗಳು ಹಿಂಗಿಂದ ಒಂದಿಂದ ಒಂದು ಹಿಂಗೆ ಇರ್ತಾರೆ ಅಂದ್ಬಿಟ್ಟು. ಇವೆಲ್ಲ ಓದಬೇಕು, ನೀವೆಲ್ಲ ಹೇಳೋದು, ನಿಮ್ಮೆಲ್ಲ ಬುಕ್ಸ್ಗಳು ಕೊಟ್ಟಿನಲ್ಲ, ಇವೆಲ್ಲ ಓದ್ರಿ. ಇವೆಲ್ಲ ಓದು ನಿಮ್ಮ ಮನಸ್ಸಲ್ಲಿತ್ತು ಅಂದರೆ ಬರುವಂಥ ದಿನಗಳಲ್ಲಿ ಸಿಚುವೇಶನ್ಸ್ನ ಫೇಸ್ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ಒಂದೊಂದು ತೊಂದರೆಗಳು ಬಂದಾಗ ನಿಮ್ಮ ಜೀವನದಲ್ಲಿ ಒಂದೊಂದು ಅನುಭವಗಳು ಬಂದಾಗ ಇವೆಲ್ಲ ನಿಮ್ಮ ಮೈಂಡಿಗೆ ಏನಾಗ್ತದೆ, ಹೋಗ್ತಾರೆ, ಹಿಂಗೆ ಹೇಳಿದ್ರು, ಇದು ಹಿಂಗೆ ನಡ್ಕೊಬೇಕು ಅಂತ ನಿಮ್ಗೇನಾಗ್ತದೆ, ನಿಮ್ಗೆ ಹೆಲ್ಪ್ ಆಗ್ತದೆ. ಅವರನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋವಾಗಲೇ ದಯವಿಟ್ಟು ಏನು ಮಾಡಿ, ವಾಲ್ಯೂಮ್ ಸ್ಟಡೀಸ್ಗಳನ್ನ ರೆಗ್ಯುಲರಾಗಿ ಅಟೆಂಡ್ ಮಾಡಿ, ಯಾರು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಆಯ್ತಾ. ಯಾರಿಗಾರ ಏನೋ ವಾಲ್ಯೂಮ್ ಸ್ಟಡಿ ಬೇಕು ಅನ್ನೋ ಅವಶ್ಯಕತೆ ಇದ್ದರೆ ಹೇಳ್ರಿ ಅಲ್ವರ, ಅದಕ್ಕೆ ಒಂದು ನಾವು ತಲುಪಿಸೋದಕ್ಕೆ ಒದಗಿಸೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಓಕೆನಾ? ಸರಿ, ನಾವು ಎಂಡ್ ಮಾಡೋಣ. ಯಾರಿಗೇನೋ ಡೌಟ್ಸ್, ಏನೋ ಕ್ವಶನ್ಸ್ ಏನೋ ಇದೆಯಾ? ಏನೋ ಹೇಳೋದು ಕೇಳೋದು ಏನೋ ಇದೆಯಾ? ಇಲ್ಲ ಬ್ರದರ್. ಸರಿ, ಓಕೆ ದೆನ್. ಹಂಗಂದ್ರೆ ನಾವು ಕೊನೆಯಲ್ಲಿ ಒಂದು ಪ್ರಾರ್ಥನೆ ಮಾಡೋ ಮುಕ್ತಾಯ ಮಾಡೋಣ.